ಓಂ ಜನ್ಮಾತ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಯಾಂ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮಪ್ರೋಜ್झितकैतवोऽत्र परमः ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸತ್ಯೋ ಹೃತ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರುರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ದಶಮಸ್ಕಂದಾಂತರಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ನನ್ನ ಅಧ್ಯಾತ್ಮ ಬಂಧುಗಳೇ, ನಿನ್ನೆ ಸಾಯಂಕಾಲ ನೀವು ಸತ್ಯಬೋಧರ ಸತ್ಯವಾದಿರ ಶ್ರೀ ವ್ಯಾಸರಾಜರ ಶ್ರೀ ವಾದಿರಾಜರ ಪುಣ್ಯತಿಥಿ ಅಂಗವಾಗಿ ಜ್ಞಾನ ಸತ್ರ ಜೋರಾಪುರ ಬಂಧುಗಳು ನಡೆಸಿರ್ತಕ್ಕಂಥ ಆನ್ಲೈನ್ ಧ್ಯಾನ ಸತ್ರದಲ್ಲಿ ನಿನ್ನೆನ ದಿನ ಸಾಯಂಕಾಲ ನನ್ನ ವಿದ್ಯಾಗುರುಗಳಾದಂಥ ಪರಮ ಪೂಜ್ಯ ಪಾಚ್ಚಾಪುರ ಕೃಷ್ಣಾಚಾರ್ಯರ ಮುಖದಿಂದ ಅದ್ಭುತವಾಗಿರ್ತಕ್ಕಂಥ ಭಾಗವತದ ಮಹಾತ್ಮೆಯನ್ನು ಕೇಳಿದ್ದೀರಿ. ಪದ್ಮಪುರಾಣದಲ್ಲಿ ಬಂದಿರತಕ್ಕಂಥ ಭಾಗವತದ ಮಹಾತ್ಮ್ಯ, ಅದರಲ್ಲಿ ಒಂದು ಮಾತನ್ನು ಹೇಳಿದರು ನಮ್ಮ ಗುರುಗಳು. ಇದು ಸರ್ವೋಪನಿಷದಾತ್ ಸಾರಾತ್ ಜಾತಾ ಭಾಗವತಿ ಕಥಾ. ಸರ್ವ ಉಪನಿಷತ್ತಿನ ಸಾರ ಭಾಗವತ, ಬ್ರಹ್ಮಸೂತ್ರದ ಸಾರ, ಗಾಯತ್ರಿ ಭಾಷ್ಯ. ನಿನ್ನೆ ನೀವು ಕೇಳಿದ್ದೀರಿ, ಪರಮಾತ್ಮನನ್ನು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇರುವಾಗ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಅಂತಕ್ಕಂತಹ ಶ್ಲೋಕದಲ್ಲಿ ಕೇಳಿದ್ದೀರಿ. ಏಕಾಯನೋಸೋ ದ್ವಿಫಲಃ ತ್ರಿಮೂಲಃ ಚತುರಸಃ ಪಂಚಶಿಖಷಡಾತ್ಮ ಸಪ್ತತ್ವಕ ಅಷ್ಟವಿಟಪಃ ನವಾಕ್ಷೋ ದಶಚ್ಚರಿ ಆದಿವೃಕ್ಷ ಅಂತ ತಿಳ್ಕೊಂಡಂತೇಳಿ ಮೊದಲನೇ ಶ್ಲೋಕದಲ್ಲಿ ಪರಮಾತ್ಮ ಸತ್ಯ, ಪರಮಾತ್ಮನ ಜ್ಞಾನಾನಂದಾದಿಗಳು ಸತ್ಯ, ಪರಮಾತ್ಮನು ಸೃಷ್ಟಿಸುವ ಈ ಜಗತ್ತು ಸತ್ಯ, ನಮಗೂ ಪರಮಾತ್ಮಕ್ಕೂ ಅಂತರ ಇರುವುದು, ಅವನು ನಮ್ಮ ನಿಯಾಮಕ ಅನ್ನೋದು ಸತ್ಯ. ಪೃಥ್ವಿ ಪಂಚಮಹಾಭೂತಾತ್ಮಕವಾಗಿರ್ತಕ್ಕಂಥ ಪೃಥ್ವಿಗೂ ಪರಮಾತ್ಮನಿಗೂ ಭಿನ್ನತೆ ಇದೆ, ಜಡಕ್ಕೂ ಜೀವನ ಆಗಿರ್ತಕ್ಕಂಥ ನಮಗೂ ಭಿನ್ನತೆ ಇದೆ. ಇಂಥ ಪರಮಾತ್ಮ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ, ಸತ್ಯವಾದ ಜಗತ್ತಿಗೆ ಸತ್ಯವಾದ ಸ್ವಾಮಿ, ಈ ಜಗತ್ತಿಗೆ ಅವನೇ ನೇತಾರ. ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಕೊನೆಗೆ ಪ್ರಳಯ ಕಾಲದಲ್ಲಿ ಸತ್ಯವಾದ ಜಗತ್ತನ್ನು ನಿಜವಾಗಿಯೂ ನಿನ್ನ ನುಂಗಿ, ಈ ಜಗತ್ತನ್ನು ನುಂಗಿ ನಿನ್ನ ಹೊಟ್ಟೆಯಲ್ಲಿ ಆಶ್ರಯ ಕೊಡ್ತಿ ಅಂತ ನಿನಗೆ ನಮಸ್ಕಾರ ಅಂತ ತಿಳ್ಕೊಂಡಂಥೇಳಿ ಎರಡನೇ ಶ್ಲೋಕದಲ್ಲಿ ಜಗತ್ತು ಹೇಗಿದೆ, ಇಂಥ ಜಗತ್ತಿನ ಪರಮಾತ್ಮ ಸತ್ಯವಾದ ಜಗತ್ತಿಗೆ ಸ್ವಾಮಿ ಅಂದಮೇಲೆ ಸತ್ಯವಾದ ಜಗತ್ತು ಹೇಗಿದೆ, ಈ ಜಗತ್ತಿನ ಬ್ರಹ್ಮಾಂಡದ ಜೊತೆಗೆ ಪಿಂಡಾಂಡದ ವರ್ಣನೆ, ಪಿಂಡಾಂಡದ ವರ್ಣನೆ ಜೊತೆಯಲ್ಲಿ ನವಚ್ಛಿದ್ರವಾಗಿರ್ತಕ್ಕಂಥ ಶರೀರ, 10 ಇಂದ್ರಿಯಗಳು, ಪಂಚಪ್ರಾಣರು, ಆನಂತರ 4 ರೀತಿಯಾಗಿರ್ತಕ್ಕಂತಹ ಪುರುಷಾರ್ಥಗಳು, ಜಗತ್ತಿಗೆ ಏಕವೇಮ ವ್ಯಕ್ತಿ ಮೂಲನಾಗಿದ್ದಾನೆ. ಪ್ರವೃತ್ತ ನಿವೃತ್ತ ಕರ್ಮಗಳು ಏಕಾಯನಃ ದ್ವಿಫಲ, ಪ್ರವೃತ್ತ ನಿವೃತ್ತ ಫಲಗಳು 2. ತ್ರಿಮೂಲ ಸತ್ವರಜಸ್ತಮ ಅಥವಾ ಮೂಲ ಪ್ರಕೃತಿ, ಜಡ ಪ್ರಕೃತಿ, ಪರಮಾತ್ಮ. ಚತುರಸಃ ಜ್ಞಾನ, ಸ್ವರ್ಗ, ಮೋಕ್ಷ, ಆನಂತರ ನರಕ, ಅಂಧತಮಸ್ಸು ಅಥವಾ ಧರ್ಮ, ಅರ್ಥ, ಕಾಮ, ಮೋಕ್ಷ, 4 ವಿಧವಾಗಿರ್ತಕ್ಕಂಥ ಫಲಗಳು. ಪಂಚಪ್ರಾಣರೇ, ಪಂಚಶಿಫಃ, ಆನಂತರ ಷಡಾತ್ಮ, ಹಸಿವೆ, ಬಾಯಾರಿಕೆ, ವೃದ್ಧಿ, ಆನಂತರ ಇನ್ನು ವೃದ್ಧಿ, ಆನಂತರ ವೃದ್ಧಾಪ್ಯ, ಆನಂತರ ಶಕ್ತಿ ಕಡಿಮೆ ಆಗುವಿಕೆ ಮತ್ತು ಮರಣ, ಈ ರೀತಿಯಾಗಿರ್ತಕ್ಕಂಥ ಅವಸ್ಥೆಗಳು. ಪಂಚಜ್ಞಾನೇಂದ್ರಿಯ ಮತ್ತು ಬುದ್ಧಿ ಅಂತಕ್ಕಂಥ ಸಪ್ತ ವಿಟಪಃ, 7 ಟೊಂಗೆಗಳು, ಅಲ್ಲ ಸಪ್ತಚ್ಛದಿ ಅಥವಾ ಗಾಯತ್ರಿ, ಉಷ್ಣಿಕ್ ಇತ್ಯಾದಿಗಿರ್ತಕ್ಕಂಥ 7 ಛಂದಸ್ಸುಗಳು, 8 ಟೊಂಗೆಗಳು, ಮನುಷ್ಯ, ದೇವತೆಗಳು, ಗಂಧರ್ವರು, ಅಸುರರು ಇತ್ಯಾದಿ 8 ತರಹದ ಜನರ ಸೃಷ್ಟಿ, ಅಥವಾ ಅಷ್ಟವಿಟಪಃ, 8 ರೀತಿಯಾಗಿರ್ತಕ್ಕಂಥ
ಗತಿಗಳು, ದೇವ ಮನುಷ್ಯ ಇತ್ಯಾದಿಗಳಿರ್ತಕ್ಕಂಥ ಸೃಷ್ಟಿಯಲ್ಲಿರ್ತಕ್ಕಂಥ ಜೀವರ ವಿಭಾಗಗಳು, 9 ಛಿದ್ರಾತ್ಮಕವಾಗಿರ್ತಕ್ಕಂಥ ಈ ಶರೀರ, ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ರೂಪದಿಂದ ಇರತಕ್ಕಂತಹ ಈ ದಶಃ 10 ರೀತಿಯಾಗಿರ್ತಕ್ಕಂತಹ ಆವರಣದಿಂದ ಯುಕ್ತವಾದ ಪರಮಾತ್ಮ ಮತ್ತು ಜೀವಾತ್ಮನಿಂದ ಸಹಿತವಾಗಿರ್ತಕ್ಕಂಥ ಈ ಜಗತ್ತು, ಸಂಕ್ಷಿಪ್ತದಲ್ಲಿ ಸಂಪೂರ್ಣ ಜಗತ್ತಿನ ಬ್ರಹ್ಮಾಂಡ ಪಿಂಡಾಂಡಗಳ ವರ್ಣನೆ 2 ಶ್ಲೋಕದಲ್ಲಿ ಕೇಳಿದ್ದೀರಿ. ಇದಕ್ಕೆ ಗರ್ಭಸ್ತುತಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಬ್ರಹ್ಮದೇವರು ಮಾಡಿದ ಗರ್ಭದಲ್ಲಿದ್ದ ಭಗವಂತನ ಸ್ತೋತ್ರ. ಒಂದೊಂದು ಸ್ತೋತ್ರ ಭಾಗವತದಲ್ಲಿ ಬಹಳ ಅತ್ಯಂತ ಉತ್ತಮವಾಗಿವೆ. ಅದನ್ನು ನಿನ್ನೆ ನೀವು ಕೇಳಿದ್ದೀರಿ. ಇವತ್ತು ಒಬ್ಬರು ಪ್ರಶ್ನೆ ಮಾಡಿದರು, ಆಚಾರ್ಯರೇ, ನಿಮ್ಮ ವಿದುರ ನೀತಿಯ ಪ್ರವಚನವನ್ನು ಕೇಳಿದೆವು, ಭಾಗವತ ಪ್ರವಚನವನ್ನು ಕೇಳಿದೆವು. ವಿದುರ ನೀತಿಯಲ್ಲಿ ಆರಂಭದಲ್ಲಿ ಆ 1 ತಿಳಿದು 1ರಿಂದ 2 ತಿಳಿದು ಇತ್ಯಾದಿ ಏನು ವಿಚಾರಗಳಿವೆ ಅದನ್ನು 2 ಸಲ 3 ಸಲ ರಿಪೀಟ್ ಮಾಡಿದ್ರಿ. ನಿನ್ನೆ 2 ಶ್ಲೋಕ 2 ಸಲ ರಿಪೀಟ್ ಮಾಡಿದ್ದೀರಿ. ಯಾಕೆ ರಿಪೀಟ್ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದು, ನಾನು ಅಧ್ಯಾಪಕನಾದ್ದರಿಂದಾಗಿ ಅಧ್ಯಾಪಕ ವೃತ್ತಿಯಲ್ಲಿ 37 ವರ್ಷ, ಇನ್ನು ಪಾಠ ಪ್ರವಚನ ಅಂತೂ ನನ್ನ ಜೀವನದ ಆರಂಭದಿಂದ ನಾನು ಎಂದು ಶ್ರೀಮನ್ ನ್ಯಾಯಸೋಧ ಮಂಗಳಾಗಿದೆ ಅದಕ್ಕಿಂತ ಮೊದಲಿನಿಂದಲೂ ಪಾಠ ಪ್ರವಚನ ಮಾಡ್ತಾ ಇದ್ದೇನೆ. ಅಧ್ಯಾಪಕರಿಗೆ ಮತ್ತು ಪಾಠ ಪ್ರವಚನ ಮಾಡ್ತಕ್ಕಂಥವರಿಗೆ ಒಂದು ಚಟ, ಅದು ಒಳ್ಳೆಯ ಚಟನೋ ಕೆಟ್ಟ ಚಟನೋ ನೀವು ನಿರ್ಧಾರ ಮಾಡಿ. ಒಂದು ವಿಷಯ 1 ಸಲ 2 ಸಲ ಅಂದರೆ ಸುಮ್ಮನೆ ನಾನು ಪ್ರವಚನ ಮಾಡಿ ಪಾಂಡಿತ್ಯ ತೋರಿಸಿ ಹೋಗೋದಲ್ಲ, ಶ್ರೋತೃಗಳಿಗೆ ಅದು ಮನನವಾಗಬೇಕು. ಅದಕ್ಕೆ ನನಗೆ ಎದುರಿಗಿದ್ದ ವ್ಯಕ್ತಿಯ ಮುಖಾಂತರ ಅವನಿಗೆ ತಿಳಿದುದೋ ಇಲ್ಲ ಅಂತಂದರೆ, ತಿಳಿಲಿಲ್ಲ ಅಂತ ನನಗೆ ಅನಿಸಿದರೆ 2ನೇ ಸಲ ಹೇಳ್ತಾನೆ. ನಿನ್ನೆ ಅಂತೂ 2 ಸಲ ಹೇಳಿದ ಮೇಲೂ ನಾನು ವಿದ್ಯಾರ್ಥಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೇಳಿ ಇನ್ನೊಂದು ಸಲ ಹೇಳಿ ಅಂದದ್ದರಿಂದ 3ನೇ ಸಲ ಹೇಳಿದೆ. ನಿನ್ನೆ 1 ಶ್ಲೋಕ 3 ಸಲ ಹೇಳಿದೆ. ಇದಕ್ಕೆ ಶಾಸ್ತ್ರದಲ್ಲಿ ಅಭ್ಯಾಸ ಅಂತ ಕರೀತಾರೆ. ಎದುರಿಗಿದ್ದ ವ್ಯಕ್ತಿಗೆ ವಿಷಯ ಮನದಟ್ಟಾಗಬೇಕು. ಇದು ಅಧ್ಯಾಪಕನ ಕರ್ತವ್ಯ. ನಾನು ಪಿರಿಯಡ್ ಮಾಡ್ಕೊಂಡು ಹೋದೆ, ಪಾಸಾಗಲಿ ಫೇಲ್ ಆಗಲಿ ಅಲ್ಲ. ಅದರಿಂದಾಗಿ ನೀವು ಎಷ್ಟೋ ಸಲ ನನ್ನ ಪ್ರವಚನದಲ್ಲಿ ನೋಡಿದ್ದೀರಿ, ಕೆಲವನ್ನು 1 ಸಲ ಸಾಮಾನ್ಯ ಅರ್ಥ ಹೇಳ್ತೇನೆ ಮತ್ತು ವಿಶೇಷ ಅರ್ಥ ಸೇರಿಸಿ ಮತ್ತೆ ಕನ್ಕ್ಲೂಷನ್ ರಿಪಿಟೇಷನ್ ಇರ್ತದೆ. ಇದು ಶಾಸ್ತ್ರದಲ್ಲಿರ್ತಕ್ಕಂಥದ್ದು ಒಂದು ವಿಶಿಷ್ಟವಾದ ಶೈಲಿ. ಅಭ್ಯಾಸ ಅಪೂರ್ವತಾ ಫಲಂ ಅಂತ ಅನ್ನೋದು ಶಾಸ್ತ್ರದ ಅರ್ಥ ನಿರ್ಣಯ ಮಾಡಬೇಕಾಗಿದ್ದರೆ ಈ ರೀತಿಯಾಗಿರ್ತಕ್ಕಂಥ ಅಭ್ಯಾಸ ಬೇಕು ಅಂತ ತಿಳ್ಕೊಂಡು, ಅಭ್ಯಾಸ ಅಂದರೆ ಒಂದು ವಿಷಯವನ್ನು ಅನೇಕ ಸಲ ಹೇಳುವುದು. ಏನಂತೂ ಭಾಗವತದಲ್ಲಿ ಪರಮಾತ್ಮನ ಸರ್ವೋತ್ತಮತ್ವ ಸೃಷ್ಟಿಕರ್ತೃತ್ವಾದಿಗಳನ್ನು 1 ಸಲ 1000 ಸಲ ಹೇಳಿದ್ದಾರೆ. ಇರಲಿ, ಗರ್ಭಸ್ತುತಿಯ 3ನೇ ಶ್ಲೋಕ. ತ್ವಮೇಕ ಏವಾಸ್ಯ ಸತಃಪ್ರಸೂತಿ ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ ತನ್ಮಾಯಾ ಸಂವೃತಚೇತಸಃ ತ್ವಾಂ ಪಶ್ಯಂತಿ ನಾನಾನ ವಿಪಶ್ಚಿತೋ ಯೇ ತ್ವಮೇವ ಏಕಾಸ್ಯ. ಪರಮಾತ್ಮ ಅಸ್ಯ, ಈ ಸತ್ಯವಾಗಿರ್ತಕ್ಕಂಥ ಜಗತ್ತು ಅಂತ ತಿಳ್ಕೊಂಡಂತೇನಿದೆ, ಈ ಜಗತ್ತು ಬ್ರಹ್ಮನಲ್ಲಿ ಆವೃತ್ತನೂ ಅಲ್ಲ, ವಿವೃತ್ತನೂ ಅಲ್ಲ, ಆರೋಪಿತನೂ ಅಲ್ಲ, ಅಥವಾ ಆಭಾಸನೂ ಅಲ್ಲ, ಯಾವುದೇ ರೀತಿಯಿಂದಲೂ ಅಲ್ಲ. ಸತ್ಯ ಜಗತ್ತು, ಪರಮಾತ್ಮನಿಂದ ಭಿನ್ನವಾಗಿರ್ತಕ್ಕಂಥ ಸತ್ಯ ಜಗತ್ತು. ಜಗತ್ತನ್ನು ಸತ್ಯ ಅಂತ ಹೇಳಿಲ್ಲ ಅಂತಂದರೆ ಜಗತ್ತನ್ನು ಸೃಷ್ಟಿ ಮಾಡುವ ಆ ಪರಮಾತ್ಮನಿಗೆ ಮೋಸಗಾರ ಅಂತ ಅನ್ಬೇಕಾಗ್ತದೆ. ಜಾದೂ ಮಾಡ್ದಂಗೆ ಮಾಡಿ, ಕಣ್ಕಟ್ಟು ಮಾಡಿ, ಏನೋ ತೋರಿಸಿ ನಾವು ಮೋಸ ಮಾಡಿದ್ದಾನೆ ಅಂತ ಕೂಡ ತರಬೇಕಾಗ್ತದೆ. ಇಂಥ ಪರಮಾತ್ಮನ ಉಪಾಸನೆ ಮಾಡೋದು ಯಾಕೆ ಅಂತ ಅನ್ನೋ ಪ್ರಶ್ನೆ ಬರ್ತದಲ್ಲ. ಆದ್ದರಿಂದಾಗಿ ಆಚಾರ್ಯರು ಹೇಳಿದ್ರು, ಬ್ರಹ್ಮ ಜಗತ್ತು ಮಿಥ್ಯಾ ಅಂತ ತಿಳ್ಕೊಂಡಂತಂದರೆ ಆಮೇಲೆ ಬ್ರಹ್ಮ ಬೇಕಾಗಿಲ್ಲ ನಮಗೆ. ಸುಳ್ಳು ಜಗತ್ತನ್ನು ಸೃಷ್ಟಿ ಮಾಡಿ ಮೋಸ ಮಾಡ್ತಕ್ಕಂಥ ಜಗತ್ತನ್ನು ಪರಮಾತ್ಮನ ತೊಗೊಂಡು ಏನು ಮಾಡಬೇಕು? ಅದಕ್ಕೋಸ್ಕರ ಹೇಳ್ತಾರೆ, ತ್ವಂ ಏವ ಅಸ್ಯ ಸತಃ, ನೀನೇ ಈ ಅತ್ಯಂತ ಸತ್ಯವಾದ
ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಈ ಜಗತ್ತಿಗೆ ಪ್ರಸೂತಿ, ತಾಯಿ ನೀನೇ. ನೀನೇ ಸೃಷ್ಟಿಕರ್ತ ಪರಮಾತ್ಮ. ಆದರೆ ಸೃಷ್ಟಿ ಮಾಡಿ ಅಸುರರಂತೆ ದೈತ್ಯರಂತೆ ಎಸೆದು ಹೋಗೋದಿಲ್ಲ. ಅವ್ರ ಮಕ್ಕಳನ್ನು ಪಡಿತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಅಂತ ನೀನೇ ಆಗಿದೆ. ನೀನೇ ಸ್ಥಾನಂ. ಈ ಜಗತ್ತಿಗೆ ಆಶ್ರಯನೂ ನೀನಾಗಿದೆ ಪರಮಾತ್ಮ. ಸೃಷ್ಟಿಯನ್ನು ಮಾಡಿ ಅದಕ್ಕೆ ಸ್ಥಿತಿ ಕೊಡ್ತಿದ್ದೆ, ಅದಕ್ಕೆ ಒಂದು ಸ್ಥಿರವಾದ ಸ್ಥಿತಿಯನ್ನು ತಂದು ಕೊಡ್ತಿದ್ದೆ. ಇಂಥ ಪರಮೋಪಕಾರಿ ನೀನು. ಅಷ್ಟೇ ಅಲ್ಲ, ಇದಕ್ಕೆ ನೀನು ಪ್ರಳಯ ಕಾಲ ಬಂದಾಗ ಇದರ ವಿನಾಶವನ್ನು ಮಾಡ್ತಕ್ಕಂಥವನು ನೀನೇ. ಯಾಕೆ? ಹೊಸ ಸೃಷ್ಟಿ ಮಾಡೋದಕ್ಕೋಸ್ಕರ. ಎಲೆ ಬಂತು, ಚಿಗುರೆಲೆ, ಆನಂತರ ಒಳ್ಳೆಯ ಗಟ್ಟಿಯಾದ ಎಲೆ, ಹಸಿರಾದ ಎಲೆ, ಹೂಗಳು, ಫಲಗಳು. ಫಲ ತೆಗೆದುಕೊಂಡಾಯಿತು, ಎಲೆ ಹಳದಿ ಆಯಿತು, ಬಿತ್ತೋಯ್ತು. ಇದು ಪ್ರಕೃತಿ, ಪರಮಾತ್ಮ ಮಾಡಿದ ಇದು. ನಾವು ಪ್ರಾಕೃತಿಕ ಅಂತಂತೇವೆ, ಆದರೆ ಪ್ರಕೃತಿ ನಿಯಾಮಕನಾದ ಪರಮಾತ್ಮ ಮಾಡಿದ ಟೈಮ್ ಟೇಬಲ್. ಆದ್ದರಿಂದ ಪ್ರಳಯ ಕಾಲದಲ್ಲಿಯೂ ಕೂಡ ಹೊಟ್ಟೆಯಲ್ಲಿ ಸ್ಥಾನ ಕೊಡ್ತಕ್ಕಂಥವನು ನೀನೇ. ಪ್ರಸೂತಿ ಸ್ಥಾನಂ ನಿಧಾನಂ. ಇದರ ಜೊತೆಯಲ್ಲಿ ನೀನು ನಮ್ಮ ರಕ್ಷಕನು ಕೂಡ ನೀನೆ. ಅನುಗ್ರಹ, ನಮ್ಮ ಮೇಲೆ ವಿಶೇಷವಾದ ಅನುಗ್ರಹ ಮಾಡ್ತಕ್ಕಂಥವನು ನೀನೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ ನಾ ಕೇಳಿದ್ರಲ್ಲ. ಹಾಗಾದರೆ ಸೃಷ್ಟಿಯಾದ ಅಷ್ಟಕರ್ತೃತ್ವ ಅಲ್ಲೇನು ಪರಮಾತ್ಮ? ಇದು 4 ಎಲ್ಲರಿಗೂ ಕಾಮನ್, ಉಳಿದದ್ದು ಚೇತನರಿಗೆ. ಅದಕ್ಕೋಸ್ಕರ ಅದನ್ನು ಉಪಲಕ್ಷಣತೆ, ಈ 4 ಜೊತೆಗೆ ಇನ್ನೂ 4 ತೊಗೊಂಬಿಡಿ. ಈಗ ಇದಕ್ಕಿಂತ ಮೊದಲು ಎಷ್ಟೋ ಸಲ ಸೃಷ್ಟಿಯಾದಷ್ಟ ಕರ್ತೃತ್ವವನ್ನು ಹೇಳಿದ್ದೇವೆ ಅಂತ ತಿಳ್ಕೊಂಡಂತೇಳಿ ಉಪಲಕ್ಷಣದಿಂದ ಜ್ಞಾನ ಕೊಡುವನು ಆನೆ, ಅಜ್ಞಾನ ಕೊಡ್ತಕ್ಕಂಥವನು ನೀನೇ ಪರಮಾತ್ಮ. ಬಂಧ ಸಂಸಾರದಲ್ಲಿ ಕಟ್ಟಿ ಹಾಕ್ತಕ್ಕಂಥವನು ನೀನೇ. ನಮ್ಮನಿಗೆ ಮುಕ್ತಿ ಕರೆದುಕೊಂಡು ಹೋಗ್ತಕ್ಕಂಥವನು ನೀನೇ. ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ. ಇನ್ನು ಜಗತ್ತಿನಲ್ಲಿ ನಿನ್ನ ಇಚ್ಛಾರೂಪವಾಗಿರ್ತಕ್ಕಂಥ ಒಂದು ವೈಷ್ಣವಿ ಮಾಯಾ ಅಂತ ತಿಳ್ಕೊಂಡಂತೇನಿದೆ, ಆ ವೈಷ್ಣವಿ ಮಾಯಾದಿಂದ ಆವೃತರಾಗಿರ್ತಕ್ಕಂಥ ನಾವು ಚೇತಸಃ ಅಂತಹ ವ್ಯಕ್ತಿಗಳು ಅಂತ ತಿಳ್ಕೊಂಡಿದ್ದಾರೆ. ಕೆಲವರು ನಿನ್ನ ಮಾಯಕ್ಕೊಳಗಾಗಿ ಸರಿಯಾದ ತಿಳುವಳಿಕೆಯನ್ನು ಪಡೆದುಕೊಂಡದೇ ಇರತಕ್ಕಂಥವ್ರು ಇದ್ದಾರೆ. ನಮ್ಮಂಥ ಅಜ್ಞಾನಿಗಳು ಇದ್ದಾರೆ. ನಾವೇನು ತಿಳ್ಕೊಳ್ತೇವೆ? ಪಶ್ಯಂತಿ ನಾನಾ. ಸೃಷ್ಟಿ ದೇವ್ರಿಗೆ ಎಲ್ಲಿಗೆ ಬರ್ತದೆ? ಅವನು ಬರೀ ರಕ್ಷಕ. ಸೃಷ್ಟಿ ಮಾಡೋ ನಮ್ಮ ಚತುರ್ಮುಖ ಬ್ರಹ್ಮ, ಸಂಹಾರ ಮಾಡ್ತಕ್ಕಂಥವನು ನಮ್ಮ ಭೋಲಾಶಂಕರ್, ರುದ್ರದೇವರು. ಸಂರಕ್ಷಣೆ ಮಾಡೋನು ವಿಷ್ಣು. 3 ಜನ ಸಮಾನರು. ಅಂತ ಪಶ್ಯಂತಿ ನಾನಾ. ಸೃಷ್ಟಿ ಮತ್ತು ಸಂಹಾರವನ್ನು ಬ್ರಹ್ಮ ಮತ್ತು ರುದ್ರದೇವರು ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ ನಿನ್ನ ವೈಷ್ಣವಿ ಮಾಯಕ್ಕೊಳಗಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇಲ್ಲಿ ಹೇಳ್ತಕ್ಕಂಥ ಕೆಲವು ಜನರು ಇದ್ದಾರೆ. ಆದರೆ ಜ್ಞಾನಿಗಳು ಮಾತ್ರ ಹಾಗೆ ಹೇಳೋದಿಲ್ಲ. ನ ವಿಪಶ್ಚಿತಃ. ಜ್ಞಾನಿಗಳೇನು ಹೇಳ್ತಾರೆ? ಬ್ರಹ್ಮ ಅಂತಂದರೂ ಕೂಡ ವಿಷ್ಣುವೇ, ಶಂಕರ ಅಂದರೂ ಕೂಡ ವಿಷ್ಣುವೇ. ಇದು ಹೆಂಗಾಗ್ತದ್ರೆ? ನಾಮಾನಿ ವಿಶ್ವಾನಿ ಯಮಾವಿಶಂತಿ ತಮ್ಮೈ ವಿಷ್ಣು ಉದಾಹರಂತಿ ದೇವಾ. ಶ್ರುತಿ ಇದೆ, ಪ್ರಮಾಣ ಇದೆ. ಎಲ್ಲ ಹೆಸರುಗಳು ಪರಮಾತ್ಮನಿಂದಲೇ ಬಂದಿವೆ. ಪರಮಾತ್ಮನೇ ಎಲ್ಲ ಹೆಸರುಗಳಿಗೂ ಕಾರಣ. ಯಾಕೆ? ಅವನೇ ಸೃಷ್ಟಿ ಆದಿಯಲ್ಲಿದ್ದ. ಆದಿಯಲ್ಲಿದ್ದು ಈ ಜಗತ್ತಲ್ಲಿ ಕಣಕಣದಲ್ಲಿ ವ್ಯಾಪ್ತನಾಗಿದ್ದು ತನ್ನ ಹೆಸರು ಜಗತ್ತಿಗೆ ಕೊಟ್ಟಿದ್ದಾನೆ. ಬ್ರಹ್ಮ ಅಂತ ತಿಳ್ಕೊಂಡು ಅನಂತ ಗುಣ ಪರಿಪೂರ್ಣ, ಚತುರ್ಮುಖ ಬ್ರಹ್ಮ ಅನಂತ ಗುಣ ಪರಿಪೂರ್ಣರೇ. ನಮಗಿಂತ ಅನಂತ ಗುಣಗಳಿರ್ಬೋದು, ಪರಮಾತ್ಮನ ದೃಷ್ಟಿಯಲ್ಲಿ ಕಡಿಮೆ ಗುಣ. ಆದ್ದರಿಂದಾಗಿ ಬ್ರಹ್ಮ ಅಂತನ್ನೋ ಹೆಸರು ಪರಮಾತ್ಮನದೇ. ಬೃಹಂತಹ ಗುಣ, ಪರಿಪೂರ್ಣವಾದ ಪರಿತುಂಬಿದ ಗುಣಗಳು ಪರಮಾತ್ಮನಲ್ಲಿ. ಅದರಿಂದ ಬ್ರಹ್ಮ ಅಂದರೂ ಪರಮಾತ್ಮನೇ. ಮಂಗಲವನ್ನು ಕೊಡ್ತಕ್ಕಂಥವನು ಶಂಕರ. ನಿತ್ಯನಾಗಿದ್ದರಿಂದಾಗಿ ಶಂಕರ ಪರಮಾತ್ಮ.
ರುದ್ರದೇವರು ಒಂದು ದಿವಸ ಶರೀರ ಬಿಡಬೇಕಾಗ್ತದೆ. ಆದ್ದರಿಂದ ಪರಮಾತ್ಮ ನಂತರ ಅವನ ಅನುಗ್ರಹದಿಂದ ಮಂಗಲಕಾರರು. ಆದ್ದರಿಂದಾಗಿ ಎಲೆ ದೇವಿಕೆ ಗರ್ಭದಲ್ಲಿದ್ದ ಭಗವಂತ ಸತ್ಯ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನಗಳನ್ನು ಮಾಡ್ತಕ್ಕಂಥವನೂ ನೀನೆ. ಅದ್ರ ಜೊತೆಗೆ ಚೇತನರಿಗೆ ನಾಲ್ಕರಲ್ಲದೆ ಇನ್ನೂ 4 ಜ್ಞಾನ ಅಜ್ಞಾನ ಬಂದು ಮೋಕ್ಷಗಳನ್ನು ಕೊಡ್ತಕ್ಕಂಥವನು ನೀನೇ ಪರಮಾತ್ಮ. ನೀನೇ ಬ್ರಹ್ಮನಾಗಿ ಸೃಷ್ಟಿ ಮಾಡ್ತಿ, ನೀನೇ ರುದ್ರದೇವರಾಗಿ ಪ್ರಳಯವನ್ನು ಮಾಡ್ತಿ. ಇಂತಹ ಸಕಲ ನಾಮವಾಚನಾದ ಪರಮಾತ್ಮ ನಿನಗೆ ನಮಸ್ಕಾರ ಅಂತ ತಿಳ್ಕೊಂಡು ಅಂಥೇಳಿ 3ನೇ ಶ್ಲೋಕದಲ್ಲಿ ವಿವರಣೆ ಮಾಡ್ತಾರೆ. 4ನೇ ಶ್ಲೋಕದಲ್ಲಿ ಹೇಳ್ತಾರೆ, ಬಿಭರ್ಷಿ ರೂಪಾಣಿ ಅವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಂ ಅಭದ್ರಾಣಿ ಮೃದು ಮುಹುಃಖಲಾನಾಂ. ಪರಮಾತ್ಮ ನೀನು ಜ್ಞಾನಸ್ವರೂಪಿಯಾಗಿತ್ತು. ನಮ್ಮಂತೆ ಪಂಚಭೂತದಿಂದ ಹುಟ್ಟಿರ್ತಕ್ಕಂಥ ಶರೀರ ಅಲ್ಲ, ಸತ್ವರಜಸ್ತಮ ಗುಣಗಳಿಂದ ಹುಟ್ಟಿರ್ತಕ್ಕಂಥ ಶರೀರ ಅಲ್ಲ. ಆದ್ದರಿಂದ ಅವಬೋಧ ಆತ್ಮನ್ ಪರಮಾತ್ಮ ನೀನು ಜ್ಞಾನಸ್ವರೂಪನಾಗಿರ್ತಕ್ಕಂಥ ನೀನು ಏನು ಮಾಡ್ತೀನಿ? ನೀನು ಜಗತ್ತನ್ನು ಸೃಷ್ಟಿ ಮಾಡ್ತೀನಿ, ಜಗತ್ತನ್ನು ರಕ್ಷಣೆ ಮಾಡ್ತೀನಿ, ಜಗತ್ತನ್ನು ಲಯಗೊಳಿಸ್ತಿ, ನಿಯಮನ ಮಾಡ್ತಿ, ಜ್ಞಾನ ಅಜ್ಞಾನಗಳನ್ನು ಕೊಡ್ತಿ. ಎಷ್ಟು ಸಂಬಳ ಸಿಗ್ತದೆ ನಿನಗೆ? ಯಾಕೆ ಕೆಲಸ ಮಾಡ್ತಿ? ಇಷ್ಟೆಲ್ಲ ಮಾಡ್ತಕ್ಕಂಥ ಕೆಲಸ ಅವಶ್ಯಕತೆ ಏನು? ಆರಾಮ್ ನಿನ್ನ ಹೆಂಡತಿ ಕಾಲು ಒತ್ತಾ ಇದ್ದಾಳೆ, ಶೇಷದೇವರ ಮೆತ್ತಗಿನ ಹಾಸಿಗೆ ಸಿಕ್ಕಿದೆ, ಬ್ರಹ್ಮಾದಿ ದೇವತೆಗಳು ಗರುಡ ತನ್ನ ರೆಕ್ಕೆಯಿಂದ ಗಾಳಿ ಬೀಸ್ತಾ ಇದ್ದಾನೆ, ಆ ನಂತರ ಹೊಕ್ಕಳಿನಿರ್ತಕ್ಕಂಥ ಬ್ರಹ್ಮದೇವರು ನಿನ್ನ ಹೊಗಳ್ತಾನೆ ಇದ್ದಾನೆ, ಒಂದು ನಿಮಿಷ ಬಿಡೋದಿಲ್ಲ. ಏನು ನಾದರು ತುಂಬರು ಆರಾಮಾಗಿ ಕೇಳ್ತಾ ನಿದ್ದೆ ಮಾಡ್ಬೋದಲ್ಲ. ಯಾಕೆ ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತನ್ನು ಸೃಷ್ಟಿ ಮಾಡ್ತಿ? ಪರಮಾತ್ಮನು ಹೇಳ್ತಾನೆ, ಸೃಷ್ಟಿ ಇದು ಕೇವಲ ನನ್ನ ಲೀಲೆ, ಉಪಕಾರ ಮಾಡುವುದು ನನ್ನ ಧರ್ಮ, ನನ್ನ ಹುಟ್ಟುಗುಣ. ಆದ್ದರಿಂದಾಗಿ ಚರಾಚರಸ್ಯ ಲೋಕಸ್ಯ ಕ್ಷೇಮಾಯ ಜಗತ್ತಿನಲ್ಲಿರ್ತಕ್ಕಂಥ ಜಡಚೇತನ ರೂಪವಾದಂಥ ಸಂಪೂರ್ಣ ಜಗತ್ತು ಅಂತೇನಿದೆ ಅವರಿಗೆ ಕ್ಷೇಮವನ್ನು ಉಂಟು ಮಾಡುವುದಕ್ಕೋಸ್ಕರ. ಕ್ಷೇಮ ಉಂಟು ಅಂತಂದರೆ ಅರ್ಥ ಅವ್ರು LIC ತೆಗಿಬೇಕು ಅಂತ, ಅವ್ರದ್ದೆಲ್ಲ ಪಾಲಿಸಿ ತೆಗೆದು ಆಮೇಲೆ ಅವ್ರು ಹೋದ್ಮೇಲೆ ಅವ್ರ ಮುಂದಿನವ್ರಿಗೆ ಹಣ ಕೊಡೋದಕ್ಕೋಸ್ಕರ ಇಲ್ಲ. ಯೋಗಕ್ಷೇಮ ಮಹಾಮ್ಯಮ್ ಅಂತೇಳಿ ಎಂಬ್ಲಮ್ ತೆಗೆದುಕೊಂಡಿದ್ದಾರೆ LIC ಅವರು. ಅದು ಪರಮಾತ್ಮನ ಗುಣ. ಅದು ಕ್ಷೇಮ ಅಂತ ತಿಳ್ಕೊಂಡಂತಂದರೆ ಯೋಗಕ್ಷೇಮ. ಅಪ್ರಾಪ್ತಸ್ಯ ಪ್ರಾಪ್ತಿ ಪ್ರಾಪ್ತಸ್ಯ ರಕ್ಷಣಂ ಯೋಗಕ್ಷೇಮ ಅಂತ ತಿಳ್ಕೊಂಡಂತೇಳಿ ಆಚಾರ್ಯರು ನಮಗೆ ಪರಿಭಾಷೆಯನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಸಿಗದೇ ಇರತಕ್ಕಂತಹ ಜ್ಞಾನಭಕ್ತಿ ವೈರಾಗ್ಯಾದಿ ಭಗವಂತ ಅನುಗ್ರಹ ಸಿಗೋದು ಇದು ಯೋಗ. ಮೂಲತಃ ನಮ್ಮದೇನು ಸ್ವರೂಪ ಆನಂದ ಅಂತ ತಿಳ್ಕೊಂಡಂತೇನಿದೆ ಅದನ್ನು ಹಾಗೇ ರಕ್ಷಣೆ ಮಾಡಿ ಮುಕ್ತಿಯಲ್ಲಿ ನಮ್ಗೆ ಕೊಡ್ತಕ್ಕಂಥವನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದಾಗಿ ಚರಾಚರ ಜಗತ್ತಿಗೆ ಅವರಲ್ಲಿ ಇರತಕ್ಕಂಥ ಅವರ ಸ್ವಾಭಾವಿಕ ಗುಣವನ್ನು, ಅವರಲ್ಲಿರ್ತಕ್ಕಂಥ ಏನು ಹುಟ್ಟು ಸ್ವಾಭಾವಿಕವಾಗಿರ್ತಕ್ಕಂಥ ಅಸ್ತಿತ್ವ, ಆನಂತರ ಜ್ಞಾನ ಮತ್ತು ಕ್ರಿಯಾ, ಈ 3 ಸ್ವಾಭಾವಿಕ ಗುಣ ಅಂತೇನಿದೆ ಅವುಗಳನ್ನು ಸಂರಕ್ಷಣೆ ಮಾಡ್ತಾ ನಂತರ ಅನುಗ್ರಹ ಮಾಡಿ ವಿಶೇಷವಾದಂಥ ಜ್ಞಾನಗಳನ್ನು ಕೊಟ್ಟು ಭಕ್ತಿಯನ್ನು ಕೊಟ್ಟು ಕೊಡ್ತಕ್ಕಂಥ ಪರಮಾತ್ಮ. ಅದೇ ಆ ಇಷ್ಟೆಲ್ಲ ಜನರಿಗೆ ಅವರ ಸ್ವರೂಪಾನಂದ ವಾಪಸ್ ಸಿಗಬೇಕು ಅಂತ ತಿಳ್ಕೊಂಡು ಅಂಥೇಳಿ ಅದಕ್ಕೋಸ್ಕರ ನೀನು ಜಗತ್ತನ್ನು ಸೃಷ್ಟಿ ಮಾಡ್ತೀವಿ. ಪರಮಾತ್ಮ ನಿನ್ನ ಸೃಷ್ಟಿಯಿಂದ ಭಕ್ತರು ಅಂತ ಯಾರಿದ್ದಾರೆ, ಸಜ್ಜನರು ಅಂತ ಯಾರಿದ್ದಾರೆ, ಸಜ್ಜನರು ಅಥವಾ ಭಕ್ತರು ಅಂತ ಯಾರಿದ್ದಾರಲ್ಲ, ಆ ಸಜ್ಜನರು ಭಕ್ತರು ಅಂತ ಅನ್ಸ್ಕೊಂಡಿರ್ತಕ್ಕಂಥ ಜನರಿಗೆ ಸುಖಾಯ ನಿಶ್ಚಿತವಾಗಿಯೂ ಆನಂದ ಸಿಗ್ತದೆ. ಇಲ್ಲಿಯೂ ಕೂಡ ಆನಂದ, ಮೋಕ್ಷದಲ್ಲಿಯೂ ಕೂಡ ಆನಂದ.
ಅದಕ್ಕೋಸ್ಕರ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಆದರೆ ಅಸತಾಂ, ಯಾರು ವಿಷ್ಣು ದ್ವೇಷಗಳು ಅಂತೇನಿದ್ದಾರೆ, ಭಗವದ್ವೇಷಗಳು ಅಂತೇನಿದ್ದಾರೆ, ನಾಸ್ತಿಕರು ಅಂತೇನಿದ್ದಾರೆ, ಅವರಿಗೆ ನಿನ್ನ ಸೃಷ್ಟಿಯಲ್ಲಿ ಪುನಃ 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 ದುಃಖವೇ ಸಿಗ್ತದೆ. ಖಲಾನಾಂ ಮುಹು ಅಭದ್ರಾಣಿ. ಅಭದ್ರಾಣಿ ಅಂತ ತಿಳ್ಕೊಂಡಂತಂದರೆ ಅವರಿಗೆ ಜೀವನದಲ್ಲಿ ಅತ್ಯಂತವಾಗಿರ್ತಕ್ಕಂತಹ ದುಃಖಗಳೇ ಸಿಗ್ತದೆ. ಭದ್ರ ಅಂದರೆ ಅನಿತ್ಯ, ಅನಿತ್ಯವಾದ ಸುಖ. ಈಗ ಒಂಚೂರು ಸುಖ ಇದೆ ಮತ್ತು ದುಃಖ, ಈ ರೀತಿಯಾಗಿರ್ತಕ್ಕಂಥದ್ದು ಅವರಿಗೆ ಪುನಃ ಪುನಃ ಅತ್ಯಂತ ದುಃಖಕರವಾಗಿರ್ತಕ್ಕಂಥ ರೀತಿಯ ಭೋಗ ಸಿಗಲಿ ಅಂತೇಳಿ ಸೃಷ್ಟಿ ಮಾಡ್ತೀವಿ. ಯಾಕೆ? ಅವರು ತಮ್ಮ ದುಷ್ಟತನವನ್ನೆಲ್ಲ ಮಾಡಿ ಅಂದಂಥ ತಮಾಷೆಗೆ ಹೋಗಬೇಕಲ್ಲ, ಅದರ ಸಾಧನೆ ಆಗಲಿ ಅಂತ ತಿಳ್ಕೊಂಡಂತೇಳಿ ನೀನು ಈ ಸೃಷ್ಟಿಯನ್ನು ಮಾಡ್ತೀವಿ. ಆದರೆ ನಿನ್ನ ಅವತಾರಗಳು ಅಂತೇನಿದೆ, ಸತ್ವೋಪಪನ್ನಾನಿ, ನಿನ್ನ ಅವತಾರದ ರೂಪಗಳು ಅಂತ ತಿಳ್ಕೊಂಡಂತೇನಿದೆ, ಬಿಭರ್ಷಿ ರೂಪಾಣಿ ಅವಬೋಧ ಆತ್ಮನ್ ಸತ್ವೋಪಪನ್ನಾನಿ ರೂಪಾಣಿ ಬಿಭರ್ಷಿ. ಮೇಲೆ ನೋಡ್ಲಿಕ್ಕೆ ಅನ್ನಿಸ್ತದೆ, ಹಾಗಾದರೆ ಸತ್ವಗುಣ ಪರಮಾತ್ಮನಿಗಿದೆ ಅಂದರೆ ನಮ್ಮಂತೆ ಪ್ರಾಕೃತ ಗುಣದಿಂದ ಯುಕ್ತನಾಗಿದ್ದಾನೆ ಅಂತ ಅನ್ನಿಸ್ತದೆ. ಇಲ್ಲ, ಸತ್ವ ಶಬ್ದಕ್ಕೆ ಸ್ವಾತಂತ್ರ್ಯ ಅಂತ ಹೆಸರು. ಆಚಾರ್ಯರು ಬಂದು ಹೇಳದೇ ಇದ್ದರೆ ನಾವು ಕೂಡ ಪರಮಾತ್ಮನು ಸತ್ವಗುಣ, ಅವನು ಪ್ರಾಕೃತ ಗುಣ ಸಹಿತ ಅಂತಕೊಂಡು ಅನ್ನತಕ್ಕಂಥ ಮೂರ್ಖರಾಗ್ತಾ ಇದ್ದೆವು. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನಾ ಇದ್ದೇನೆ ತಡೀರಿ, ಪರಮಾತ್ಮ ನನಗೆ ಆರ್ಡರ್ ಮಾಡಿದ್ದಾನೆ, ಸರಿಯಾದ ಅರ್ಥ ಹೇಳು ಅಂತ ತಿಳ್ಕೊಂಡು ಅಂತೇಳಿ. ಸತ್ವ ಅಂತ ತಿಳ್ಕೊಂಡು ಅಂತಂದರೆ ಸ್ವಾತಂತ್ರ್ಯ ಅಂತ ಅರ್ಥ, ಅಥವಾ ಸರ್ವಗುಣಕ್ಕೆ ಸತ್ವ ಅಂತ ತಿಳ್ಕೊಂಡು ಅಂತ ಹೇಳಿ ಸರ್. ಸತ್ವಂ ಸ್ವಾತಂತ್ರ್ಯ ಮುದ್ದಿಷ್ಟಂ. ಮುಂದಿನ ಶ್ಲೋಕದ ಭಾಗವತ್ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಸತ್ವ ಅಂತ ತಿಳ್ಕೊಂಡಂತಂದರೆ ಸ್ವಾತಂತ್ರ್ಯ ಅಂತ ಅರ್ಥ, ಪರಮಾತ್ಮನ ಸ್ವಾತಂತ್ರ್ಯ ಅಂತ ಅರ್ಥ. ಸದಾ ಸರ್ವಗುಣೋ ಗುಣಾದ್ಯತ್ವಾತ್ ಸತ್ವವಾನ್ ಹರಿರುಚ್ಯತೆ. ಯಾವಾಗಲೂ ಅನಂತ ಗುಣಗಳಿಂದ ಉಕ್ತನಾದ್ದರಿಂದ ಪರಮಾತ್ಮನಿಗೆ ಸತ್ವ ಅಂತ ತಿಳ್ಕೊಂಡಂತ ಹೆಸರು. ಆ ನಂತರ ಅಭದ್ರ ಅಂತ ತಿಳ್ಕೊಂಡಂತಂದರೆ ಅಮಂಗಲ, ದುಃಖ, ತಮಸ್ಸು, ಪೀಡೆ ಎಲ್ಲ ಅವರಿಗೆ ಕೊಡ್ತಾ, ನೀನು ಮಾತ್ರ ಸ್ವತಂತ್ರನಾಗಿ ಅನಂತಗುಣ ಪರಿಪೂರ್ಣನಾಗಿ ಸಜ್ಜನರಿಗೆ ಸುಖ ಕೊಡೋದಕ್ಕೋಸ್ಕರ, ಅವರಿಗೆ ಮೋಕ್ಷದ ಸಾಧನೆಯನ್ನು ಮಾಡಿಸೋದಕ್ಕೋಸ್ಕರ, ದುಷ್ಟರಿಗೆ ಅನಂತ ಮಿಶ್ರಣ ಸಾಧನೆ ಮಾಡೋದಕ್ಕೋಸ್ಕರ ಈ ಸಂಪೂರ್ಣವಾದಂಥ ಅನೇಕ ಅವತಾರಗಳನ್ನು ತೆಗೆದುಕೊಳ್ತೇವೆ. ನಿನ್ನ ಅವತಾರಗಳು ಸಜ್ಜನರಿಗೆ ಸಾಧಕವಾದರೆ ದುರ್ಜನರಿಗೆ ಬಾಧಕ. ಯಾಕೆ? ದುರ್ಜನರು ಬೈತಾರೆ, ಎಲ್ಲಿ ದೇವರು, ಎಲ್ಲಿ ದಿಂಡ್ರು, ನಮ್ಮಂತಾನೆ ಒಬ್ಬ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಮನುಷ್ಯ, ಅವನಲ್ಲಿಯೂ ದೋಷಗಳಿವೆ, ಅವನು ಅಳುತ್ತಾನೆ, ಅವನು ತಪ್ಪು ಮಾಡಿದ್ದಾನೆ, ರಾಮನು ತಪ್ಪು ಮಾಡಿದ, ಕೃಷ್ಣನು ತಪ್ಪು ಮಾಡಿದ. ಹೇಳೋರು ಇರ್ತಾರಲ್ಲ, ಹೇಳ್ಕೊಳ್ಳಿ, ಖಂಡನೆ ಮಾಡಿರಿ ನೀವು. ಯಾಕೆಂದರೆ ಅವರೆಲ್ಲ ಅಂದಂಥ ಮನುಷ್ಯನ ಸಾಧನೆ ಆಗಬೇಕಾಗಿದೆ. ಅವರಿಗೆ ದೇವರನ್ನು ಮನುಷ್ಯ ಅಂತ ತಿಳ್ಕೊಂಡಂತಂದಿರ್ತಕ್ಕಂಥ ವ್ಯಕ್ತಿ ಅಂದಂಥ ಮನಸ್ಸಿಗೆ ಸಾಧನೆಯನ್ನು ಮಾಡ್ಕೊಳ್ತಾನೆ. ಆದ್ದರಿಂದಾಗಿ ಪರಮಾತ್ಮ ಜಗತ್ತಿನ ಉಪಕಾರಕ್ಕೆ ನೀನು ಅವತಾರಗಳನ್ನು ತೆಗೆದುಕೊಳ್ತೀವಿ. ಆದರೆ ಆ ರೂಪಗಳು ಹೇಗಿದೆ, ಅವತಾರಗಳು ಹೇಗಿವೆ ಅಂತಿಕೊಂಡಂತಂದರೆ ಅದು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಸತ್ವೋಪಪನ್ನಾನಿ, ಸ್ವತಂತ್ರ ಸರ್ವಗುಣಾಢ್ಯ ದೋಷ ದೂರವಾಗಿರ್ತಕ್ಕಂಥ ನಿನ್ನ ಒರಿಜಿನಲ್ ರೂಪಗಳೇ ಅವತಾರಗಳು. ಪ್ರಾಕೃತವಾದಂಥ ಶರೀರ ನಿನಗಿಲ್ಲ ಪರಮಾತ್ಮ. ಇಂಥ ಅವತಾರಿ ಪುರುಷ ನಮ್ಮ ಮೇಲೆ ಅನುಗ್ರಹ ಮಾಡು. ಆನಂತರ ಗರ್ಭಸ್ತುತಿಯ 5ನೇ ಶ್ಲೋಕ. ತ್ವಯ್ಯಂ ಯುಜಾಕ್ಷ ಅಖಿಲ ಸತ್ವಧಾಮನಿ ಸಮಾಧಿನಾವೇಶಿತ ಚೇತಸಾ ಏ ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರುವಂತೆ ಗೋವತ್ಸ ಪದಂ ಭವಾಪ್ತ್ಯಂ. ಭಾಳ ಮಹತ್ವಪೂರ್ಣವಾದಂಥ ವಿಚಾರವನ್ನು ಭಾಗವತ್ಕರ್ ಹೇಳ್ತಾ ಇದ್ದಾರೆ. ಆಚಾರ್ಯ ಹಾಗಾದರೆ ಉಳಿದಿಲ್ಲ ಶ್ಲೋಕ ಮಹತ್ವ ಏನೇನು ಅಲ್ಲ, ಪ್ರತಿಯೊಂದು ಶ್ಲೋಕ ಹೀಗೆ ಹೇಳಬೇಕಾಗ್ತದೆ. ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಏನು ರೀ ಮಾವಿನ ಹಣ್ಣು ಕೊಟ್ಟಿರಿ, ಈ ಭಾಗ ರುಚಿ ಅದ್ರಿ, ಭಾಳ ರುಚಿ ಅದ್ರಿ, ನಾ ತಿನ್ಲಿಕ್ಕತ್ತೇನೆ ನೋಡ್ರಿ, ಏನು ಹಾಗಾದ್ರೆ ಬೇರೆಕೇನು ಹುಳಿ ಅಂತ ಅರ್ತೇನೆ? ಇಲ್ಲ, ಇದೂ ರುಚಿ ಅದೂ ರುಚಿ,
ಇದನ್ನು ಈ ರುಚಿ ನೋಡುವಾಗ ಇದನ್ನು ಹೇಳ್ತೇನೆ, ಆ ರುಚಿ ನೋಡುವಾಗ ಆ ರುಚಿ ಹೇಳ್ತೇನೆ. ಪರಮಾತ್ಮನ ಎಲ್ಲ ಭಾಗವತ ಶ್ಲೋಕಗಳು ಅಷ್ಟೇ ಮಹತ್ವಪೂರ್ಣವಾದಂಥವು. ಪರಮಾತ್ಮ ನೀನು ಅಂಬುಜಾಕ್ಷ, ಕಮಲನಯನನಾಗಿದ್ದೆ, ಕಮಲದಂತೆ ಕಣ್ಣು ಇರತಕ್ಕಂಥವನಾಗಿದ್ದೆ, ಒಳ್ಳೆ ಸುಂದರವಾಗಿರ್ತಕ್ಕಂಥ ಕಣ್ಣಿನಿಂದ ಯುಕ್ತನಾಗಿರ್ತಕ್ಕಂಥ ಅಂಬುಜಾಕ್ಷ. ನೀನು ಮಾಡ್ತೀಯ ಅಂತ ತಿಳ್ಕೊಂಡಂತಂದರೆ ನೀನು ಸತ್ವಧಾಮನ್, ಸತ್ವವೇ ಸ್ವರೂಪವಾಗಿರ್ತಕ್ಕಂಥವನು. ಆಗಲೇ ಆಚಾರ್ಯರು ಹೇಳಿದಂತೆ ಸದಾ ಸರ್ವಗುಣಢ್ಯತ್ವಾತ್, ಎಲ್ಲ ಅನೇಕ ಶ್ರೇಷ್ಠ ಗುಣಗಳಿಂದ ಯುಕ್ತನಾದ್ದರಿಂದಾಗಿ ಸತ್ವವಾನ್ ಹರಿರುಚ್ಯತೆ. ಪರಮಾತ್ಮನಿಗೆ ಸತ್ವವಾನ್ ಅಂತ ಕೊಡಂತಾರೆ. ಈ ಸತ್ವರಜಸ್ತಮ ಪ್ರಕೃತಿ ಗುಣಗಳೆಲ್ಲ ಅಂತಾರೆ. ಅಂತ ನಿನ್ನಲ್ಲಿ ಸಮಾಧಿನ ಆವೇಶಿತ ಚೇತಸಾಯೇ, ಏಕಾಗ್ರತೆಯಿಂದ ಮೊದಲು ಶ್ರವಣ ಮನನ ನಿಧಿಧ್ಯಾಸನ ಪ್ರಾಣಾಯಾಮ ಧಾರಣ ಧ್ಯಾನ ಮುಖಾಂತರ ಸಮಾಧಿ ಅವಸ್ಥೆಗೆ ಯಾರು ಬಂದು ಮುಟ್ತಾರೆ, ಅಖಂಡ ಧ್ಯಾನ ಅದೇ ಸಮಾಧಿ ಅಂತ ಅನಿಸ್ಕೊಳ್ತಾರೆ. ಅಲ್ಲಿ ನಿನ್ನನ್ನು ಸಮಾಧಿ ಅವಸ್ಥೆ 24 ತಾಸು ನಿನ್ನ ಚಿಂತನೆ ಮಾಡ್ತಾ, ಅಂದರೆ ಡೀಪ್ ಏಕಾಗ್ರತೆ, ಅತ್ಯಂತ ಡೀಪ್ ಏಕಾಗ್ರತೆಯಲ್ಲಿ ಜಗತ್ತನ್ನು ಮರೆತು ನಿನ್ನನ್ನೇ ಯಾರು ಧ್ಯಾನ ಮಾಡ್ತಾರೆ, ನಿನ್ನಲ್ಲೇ ಮನಸ್ಸನ್ನು ಯಾರು ಇಡ್ತಾರೆ, ದೇವರ ಕಡೆಗೆ ಮನಸ್ಸು ಬಂದರೆ ಜಗತ್ತು ಮರಿಬೇಕು. ಸಾಧ್ಯತೆ ಅಂದರೆ ಇದೆ, ಆದರೆ ಅಷ್ಟು ಪ್ರೀತಿ ಅದರ ಮೇಲೆ ಬರಬೇಕು, ಅದರ ಮೇಲೆ ಆ ಸಿದ್ಧಿ ಇರಬೇಕು. ಈ ಭಾಗವತ ಹೇಳಲಿಕ್ಕೆ ನನಗೇನೊಂದು ಯೋಗ್ಯತೆ ಬಂದಿದೆ ಅಲ್ಲ. ನನ್ನ ತಾಯಿ, ನಮ್ಮ ತಾಯಿ ಸಂಪೂರ್ಣ ಜೀವನ ಭಾಗವತವನ್ನು ಮನನ ಮಾಡಿದ ವ್ಯಕ್ತಿ. ನನ್ನ ಹೆಂಡತಿಯ ಅಜ್ಜ ಒಬ್ಬರಿದ್ದರು, ಹನುಮೇಶಾಚಾರ್ಯರು ಅಂತ ತಿಳ್ಕೊಂಡಂತ ಹೇಳಿ. ಅವರು ಬಿಜಾಪುರಕ್ಕೆ ಬರೋರು. ನಮ್ಮ ತಾಯಿಯವರು ಬಿಜಾಪುರ, ತಂದೆಯವರು ಅದೇ. ಅವರು ಭಾಗವತ 10 ದಿವಸ 15 ದಿವಸ 20 ದಿವಸ ತಿಂಗಳಗಟ್ಟಲೆ ಹೇಳ್ಬೇಕು. ನಮ್ಮ ತಾಯಿ ಆಗ ಎಷ್ಟು 8-9 ವರ್ಷದವಳು. ಹೋಗಿ ಕೂತ್ಕೊಳ್ಬೇಕು ಮುಂದೆ, ತುಪ್ಪದ ದೀಪ ಹಚ್ಚಿ ಅವ್ರು ಜವಾಬ್ದಾರಿ ಕೊಟ್ಟಿದ್ರು, ಅದನ್ನು ನೋಡ್ಕೊಳ್ತಾನೆ ಜವಾಬ್ದಾರಿ ನಿಂದು, ಆದರೆ ಮನಸ್ಸು ಕೊಟ್ಟು ಕೇಳು. ಸಾಯಂಕಾಲ ಊಟ ಆದಮೇಲೆ ಬಾಯಿಲ್ ಇವತ್ತೇನು ಹೇಳಿದೆ ಹೇಳಿ ನೋಡು ಅಂತ ಹೇಳಿ, ಆ ರೀತಿಯಾಗಿ ಭಾಗವತ ಮನಸ್ಸು ಬುದ್ಧಿಗತ ರಕ್ತಗತವಾಗಿ ನಮ್ಮ ತಾಯಿಗೆ. ನಾನು ಬಿಜಾಪುರಕ್ಕೆ ಹೋದಾಗೆಲ್ಲ, ಗುರುಕುಲದಿಂದ ಹೋದಾಗ, ನಂತರ ನಮ್ಮಲ್ಲಿದ್ದಾಗ ದಿನಾಲು ಭಾಗವತ ಹೇಳದೇ ಇದ್ರೆ ನನ್ನ ಜೊತೆ ಮಾತಾಡ್ತಿರಲಿಲ್ಲ. ಭಾಗವತ ಹೇಳಿ, ಇವತ್ತು ಇಸ್ಕಂದ ಹೇಳಿ, ಇದು ಹೇಳಿ. ಸುಮಾರು ಒಂದು 8-10 ಸಲ ನನ್ನ ಸಪ್ತಾಹವನ್ನು ಕೇಳಿದೆ. ಮುಗಿಸಿ ಬಂದ ಕ್ಷಣಕ್ಕೆ ಇವತ್ತು ಈ ವಿಷಯ ಹೇಳಿಲ್ಲ, ಇದನ್ನು ಬಿಟ್ಟು ಇದನ್ನು ಮೊದಲು ಹೇಳಿದೆ, ಅದನ್ನು ಆಮೇಲೆ ಹೇಳಿದೆ. ಅವತ್ತಿನ ದಿವಸ ಕರೆಕ್ಷನ್ ನಮ್ಮ ತಾಯಿ ಮಾಡ್ತಾಯಿಲ್ಲ. ಅಷ್ಟು ಭಾಗವತದ ಸಂಪೂರ್ಣವಾಗಿರ್ತಕ್ಕಂಥ ವಿಶಿಷ್ಟತೆ ಇತ್ತು. ಒಂದು ಸಲ ಏನಾಯಿತು ಅಂತಂದರೆ, ಭಾಗವತದ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಮರ್ಶಾತ್ಮಕವಾದಂಥ ಪುಸ್ತಕ ನನಗೆ ಬೆಂಗಳೂರಿನಲ್ಲಿ ಸಿಕ್ತು. ನಾನು ಭಾಗವತ ಲೇಖನಗಳು ಬರೀತಾ ಇದ್ದೆ, ಧರ್ಮ ಸಂದೇಶ ಅಂತ ಪತ್ರಿಕೆ ನಡೆಸ್ತಾ ಇದ್ದೆ. ಅದು ಉಪಯೋಗ ಬೀಳ್ತದೆ ಅಂತ ನಾನು ತೆಗೆದುಕೊಂಡು ಬಂದೆ. ಎಷ್ಟು 316 ಪುಟ 320 ಪುಟ ಇತ್ತು. ನಾನು ಹೋಗುವಾಗ ಬರುವಾಗ ನಮ್ಮ ತಾಯಿ ಭೇಟಿಯಾಗಿ, ಬಿಜಾಪುರಕ್ಕೆ ತಾಯಿ ಭೇಟಿ ಆಗ್ತಕ್ಕಂಥ ಕ್ರಮ, ಭೇಟಿಯಾಗಿದ್ದು ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮ, ನನ್ನ ಪ್ರವಚನ ಕಾರ್ಯಕ್ರಮವೂ ಇತ್ತು. ನಾನು ಏನು ತೆಗೆದುಕೊಂಡು ಒಂದು 2 ಕಾಪಿ ತೆಗೆದುಕೊಂಡು ಒಂದು ಕಾಪಿ ನಮ್ಮ ತಾಯಿ ಕೊಡ್ತಿದ್ದೆ, ನಾನು ತೆಗೆದುಕೊಳ್ತಾ ಇದ್ದೆ. ಆದರೆ ಇವತ್ತು ಒಂದೇ ಕಾಪಿ ಸಿಕ್ಕಿತ್ತು. ಈ ಸಲ ಅಂಗಡಿಯಲ್ಲಿ 2ನೇ ಕಾಪಿ ಇರಲಿಲ್ಲ.
ಬಂದೆ. ನಾನು ನಮ್ಮ ಅಮ್ಮಗೆ ಹೇಳಿದೆ, ನೋಡಿ ಒಂದು ನೋಡು ಸ್ವಲ್ಪ, ಈ ಸಲ ಕೊಡೋದಿಲ್ಲ, ನಾನು ಮುಂದಿನ ಸಲ ಇನ್ನೊಂದು ತರಿಸ್ಕೊಡ್ತೇನೆ, ನನಗೆ ಕಾರ್ಯಕ್ರಮದಲ್ಲಿ ಬೇಕಾಗ್ತದೆ ಅಂತ ತಿಳ್ಕೊಂಡಂತ. ಆಯ್ತಾಯ್ತು ಇಡು, ಸುಮ್ಮನೆ ನೋಡ್ತೀನಿ ಅಂತ ತಿಳ್ಕೊಂಡಂತೇಳಿ. ನಾನು ಸುಳ್ಳು ಹೇಳೋದಿಲ್ಲ, ನಿಮಗೆ ಆಶ್ಚರ್ಯವಾಗ್ತದೆ. ಈ ಘಟನೆ ನಡೆದಾಗ ನಮ್ಮ ತಾಯಿಗೆ 88 ವರ್ಷ. ಯಾರಾದರೂ ಗೋಡೆ ಹಿಡ್ಕೊಂಡು ನಡೀತಿದ್ಲು, ನಾವು ಯಾರೋ ಕೈ ಹಿಡಿಬೇಕಾಗ್ತಿತ್ತು. ನಿಂದಿರಲಿಕ್ಕೆ ಒಮ್ಮೊಮ್ಮೆ ಕಷ್ಟ ಆಗ್ತಿತ್ತು. ಒಂದು 5 ನಿಮಿಷ ನಿಂತ ತಕ್ಷಣ ಕಾಲು ನೋಯಿಸ್ತದೆ, ಕೂಡಿಸು ಅಂತ ಇಲ್ಲ. ಅವತ್ತು ನನಗೆ ನಮ್ಮ ಮೊಕಾಶಿ ಮಧ್ವಾಚಾರ್ಯ ಕಾರ್ಯಕ್ರಮ ಇತ್ತು. ಬೆಳಗ್ಗೆ ನಾನು ಪೂಜೆ ಗೀಜೆ ಮುಗಿಸ್ಕೊಂಡು 9:30ಗೆ ಹೊರಟಿದೆ. ಆಗ ನನ್ನ ತಾಯಿ ನಮ್ಮಲ್ಲಿ ಟೇಬಲ್ ಇದೆ, ಟೇಬಲ್ ಮೇಲೆ ನಿಂತು ಟೇಬಲ್ ಮೇಲೆ ಹೇಗೆ ಓದ್ತಾ ನಿಂತ್ಕೊಂಡಿದ್ಲು. ಅವತ್ತು ನಮ್ಮ ಮನೆಯವರು ಎಲ್ಲರೂ ಅಲ್ಲೇ ಕಾರ್ಯಕ್ರಮ ಬರೋರಿದ್ರು. ನಮ್ಮ ತಾಯಿ ಒಬ್ಬರೇ ಮನೆಯಲ್ಲಿ ಇರ್ತಾರೆ. ನಾ ಹೇಳಿದೆ, ಅಮ್ಮ ಎಷ್ಟೊತ್ತು ಕೊಡ್ತೆ, ಕೂತು ನೋಡು. ಆಯ್ತಪ್ಪ, ಸ್ವಲ್ಪ 4 ಪೇಜ್ ನೋಡಿ ಆಯ್ತು ಬಿಟ್ಬಿಡ್ತೇನೆ ಅಂತಲ್ಲ. ನಾನು ಹೋದೆ, ಪ್ರವಚನ ಕಾರ್ಯಕ್ರಮ ಎಲ್ಲ ಆಯಿತು. ಸಾಯಂಕಾಲ 7 ಗಂಟೆಗೆ ನಾವೆಲ್ಲ ಬಂದೆವು. ಬೆಳಗ್ಗೆ 9:30 ಹೋದರೆ 7 ಗಂಟೆಗೆ ಬಂದೆವು. ನಿಮಗೆ ನಾನು ಹೇಳ್ತೇನೆ, ಏನು ಅಂತ ನಮ್ಮ ತಾಯಿ ನಿಂತಿದ್ಲು, ಅವಳಿಗೆ ತಾನು ನಿಂತೀನಿ ಅಂತ ಎಚ್ಚರವೇ ಇಲ್ಲ. ಅಷ್ಟು ನಿಲ್ಲಕ್ಕೆ ಸಾಧ್ಯ ಇರಲಿಲ್ಲ. ಈಗಾಗಲೇ ಅವಳು ಆ ಬೆಳಗ್ಗೆ 9ರಿಂದ ಸಾಯಂಕಾಲ 7 ಗಂಟೆ ಒಳಗಾಗಿ ಸುಮಾರು 240 ಪುಟ ಓದಿ ಆಗಿತ್ತು. ನಾವು ಹೋದ್ಮೇಲೆ ಏನು ಓದ್ತಾ ಕೂತ್ಕೊಂಡಿದ್ದಾಳೆ, ಲಕ್ಷ್ಯ ಇಲ್ಲ. ಫಲಾರ ಇಟ್ಟು ಹೋಗಿದ್ದೆವು, ಅದು ಹಾಗೆ ಇದೆ. ನಿಂತೇ ರೀತಿಯಾಗಿದ್ದಾಳೆ. ಇದಕ್ಕೆ ಸಮಾಧಿ ಅಂತ ಕರೀತಾರೆ. ಆಗ ನಾನು ಮಹಾರಾಯ್ತು, ನೀನು ಪೂರ ಪುಸ್ತಕ ಕೊಟ್ಟು ಹೋಗ್ತೀನಿ, ಅವಕಾಶ ಓದಂತ. ಆಗ ಕೈ ಹಿಡಿದು ನಾವು ಕುಡಿಸ್ಬೇಕಾಯ್ತು. ಅಂದರೆ ಸುಮಾರು 9ರಿಂದ ಸಾಯಂಕಾಲ 7 ಗಂಟೆವರೆಗೆ 10 ತಾಸು ನಿಂತು ಓದುವ ಚಟ ಅಷ್ಟಿತ್ತು. ಸುಮಾರು 400-500 ಪುಸ್ತಕಗಳು ನಾನು ತಂದುಕೊಟ್ಟಿದ್ದೇನೆ. 400-500 ಪುಸ್ತಕಗಳನ್ನು, ಭಾಗವತ, ಮಹಾಭಾರತ, ರಾಮಾಯಣ, ಹರಿವಂಶ ಎಲ್ಲ ಅನುವಾದ ಪುಸ್ತಕ, ಓದೋ ಚಟ. ಇಂಥ ಒಂದು ಬಹುಶಃ ನಮ್ಮ ತಾಯಿ ಮಾಡಿದ ಆ ತಪಸ್ಸಿಗೇನೆ 4 ಅಕ್ಷರ ಹೇಳಲಿಕ್ಕೆ ನಂಗೆ ಬಂದಿದ್ದೆವು. ಈ ಕಡೆಗೆ ಗುರುಗಳ ಆಶೀರ್ವಾದ, ಸ್ವಾಮಿಗಳ ಆಶೀರ್ವಾದ ಇದೆ, ತಂದೆ ತಾಯಿ ಆಶೀರ್ವಾದನೂ ಅಷ್ಟೇ ಬೇಕಲ್ಲ. ನನ್ನ ತಾಯಿ ತಂದೆಗಳ ಆಶೀರ್ವಾದ ನನ್ನ ಮೇಲೆ ಇದೆ. ಅದಕ್ಕೋಸ್ಕರ 2 ಅಕ್ಷರ ನಾನು ಹೇಳಲಿಕ್ಕಾಗ್ತೇನೆ. ಇಂತಹ ಸಮಾಧಿ ಮನುಷ್ಯನಿಗೆ, ಅದಕ್ಕೆ ಹೇಳ್ತಾರೆ ಸಮಾಧಿನ ಆವೇಶಿತ ಚೇತಸೋ ಏಕಾಗ್ರ. ಅವಳನ್ನು ತನ್ನನ್ನು ತಾನು ಮರೆತು ಬಿಡ್ತಿದ್ಲು. 10 ತಾಸು ನಾವು ನಿಂದಿರಲಿಕ್ಕೆ ಆಗೋದಿಲ್ಲ, ನಿಂತಿದ್ದಾಳೆ 88ನೇ ವಯಸ್ಸು, 89ನೇ ವಯಸ್ಸಿಗೆ. ಪರಮಾತ್ಮ ಈ ರೀತಿಯಾಗಿ ಸಮಾಧಿ ಅವಸ್ಥೆಯಲ್ಲಿ ನಿನ್ನನ್ನು, ಮನಸ್ಸನ್ನು ಏಕಾಗ್ರಗೊಳಿಸಿರ್ತಕ್ಕಂಥವರು. ತ್ವತ್ಪಾದ ಪೋತೇನ ಮಹತ್ಕೃತೇನ, ನಿನ್ನ ಪಾದಾರವಿಂದದಲ್ಲಿರ್ತಕ್ಕಂಥ ಭಕ್ತಿ, ಆ ಭಕ್ತಿಯಾಗ ನಿನ್ನ ಪಾದಕಮಲಗಳೇ ಅವರಿಗೆ ನೌಕೆ ಆಗ್ತವೆ. ಆ ನೌಕೆಯಲ್ಲಿ ಕೂತ್ಕೊಂಡು, ಇದು ಸಂಸಾರ ದೊಡ್ಡ ಸಮುದ್ರ, ಇಷ್ಟು ಸುಲಭವಾಗಿ ದಾಟ್ತಾರಲ್ಲ. ಮಳೆಗಾಲದಲ್ಲಿ ನೆಲ ಹಸಿಯಾಗಿರ್ತದೆ, ನಾವು ಕಾಲಿಟ್ಟರೆ ಅಥವಾ ಪ್ರಾಣಿಗಳು ಕಾಲಿಟ್ಟರೆ ಸ್ವಲ್ಪ ತಗ್ಗು ಬೀಳ್ತದೆ. ಒಂದು ಆಕಳ ಕರು ಕಾಲು ಭಾಳ ಇಷ್ಟ ಇರ್ತದೆ, ಕಾಲಿಟ್ಟರೆ ಒಂದು ತಗ್ಗು ಬೀಳ್ತದೆ. ಅದರಲ್ಲಿ ನೀರು ತುಂಬ್ಕೊಳ್ತದೆ, ಮಳೆಗಾಲ ಇದ್ದ ನೀರು ತುಂಬ್ಕೊಳ್ತದೆ. ಅದನ್ನು ದಾಟಲಿಕ್ಕೆ ಎಷ್ಟು ಶ್ರಮ ಆಗ್ತದೆ. ಹಾಗೆ ನಿರಾಯಾಸವಾಗಿ ಅಂದರೆ ಈ ಸಂಸಾರ ಸಮುದ್ರ ಇಷ್ಟೇ ಇದೆ ಅಂತ ತಿಳ್ಕೊಳ್ಬೇಡಿ, ಇದು ಉದಾಹರಣೆ, ನೋದಾಹರಣೆ ಸರ್ವಸಾಮ್ಯ. ಹೀಗೆ ಅಷ್ಟು ಅದನ್ನು ಹೇಗೆ ಸುಲಭವಾಗಿ ದಾಟಬೇಕು, ಪರಮಾತ್ಮನ ಪಾದಾರವಿಂದ ಅಂತ ತಿಳ್ಕೊಂಡಂತನ್ನುವ ನೌಕೆಯಲ್ಲಿ ಕುಳಿತಕ್ಕಂತಹ ಸಂದರ್ಭದಲ್ಲಿ ಆವಾಗ ಇಷ್ಟು ಸುಲಭವಾಗಿ ಸಂಸಾರ ಸಮುದ್ರವನ್ನು ನಾವು ಅದ್ಭುತವಾದ ರೀತಿಯಲ್ಲಿ ನಾವು ದಾಟ್ತೇವೆ. ಆದರೆ ನಾವು ಹೋಗುವ ನೌಕೆಗೂ
ಪರಮಾತ್ಮನ ಪಾದಾರವಿಂದ ನೌಕೆಗೂ ಅಂತರ ಇದೆ. ಮುಂದಿನ ಶ್ಲೋಕದಲ್ಲಿ ವಿಸ್ತಾರವಾಗಿ ಹೇಳೋರಿದ್ದಾರೆ. ನಾವು ನೌಕೆಯಿಂದ ಆ ದಂಡೆಗೆ ಹೋದ ಕ್ಷಣಕ್ಕೆ ಆ ನೌಕೆ ಬಿಟ್ಬಿಡ್ತಾರೆ, ತಿರುಗಿ ಹೋಗ್ತದೆ. ಹಾಗಾದರೆ ಪರಮಾತ್ಮನ ಪಾದಾರವಿಂದಲೇ ಭಕ್ತಿ ಮಾಡಿ ಪರಮಾತ್ಮನ ಪಾದಾರವಿಂದ ಭಕ್ತಿ ಅಂತಕ್ಕಂಥ ನೌಕೆಯಲ್ಲಿ ಕುಳಿತುಕೊಂಡು ಮೋಕ್ಷಕ್ಕೆ ಹೋದ ಕ್ಷಣಕ್ಕೇನೆ ಭಗವಂತನ ಪಾದಗಳನ್ನು ಮರೆತು ಬಿಡಬೇಕು, ತಿರುಗಿ ವಾಪಸ್ ಕಳಿಸ್ಬಿಡು, ನಿನ್ನ ಅವಶ್ಯಕತೆ ಇಲ್ಲ ಇನ್ನು. ಆ ರೀತಿಯಾಗಿ ನಾವು ಮಾಡಲಿಕ್ಕಾಗ್ತದೆ ಇಲ್ಲ, ಸರ್ವಥಾ ಇಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನ ಈ ಪಾದಾರವಿಂದದ ನೌಕೆ ಅಂತ ತಿಳ್ಕೊಂಡಂತ ಬಿಡಲಿಕ್ಕೆ ಆಗೋದಿಲ್ಲ. ಪರಮಾತ್ಮನ ನೌಕೆಯನ್ನು ನಾವು ಬಿಡೋದಿಲ್ಲ, ಮುಂದಿನ ದಂಡೆಗೆ ಹೋದ ಮೇಲೂ ಬಿಡೋದಿಲ್ಲ. ಹಾಗಾದರೆ ನೀವೇ ನೌಕೆ ಇಟ್ಕೊಂಡು ಕೂತ್ರೆ ಮುಂದಿನವ್ರ ಗತಿ ಏನು? ಅದಕ್ಕೋಸ್ಕರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಇಲ್ಲ ನಿನ್ನ ಭಕ್ತರು ತಾವು ಸ್ವಾರ್ಥಿಗಳಾಗಿರೋದಿಲ್ಲ. ಪರಮಾತ್ಮ ಎಂಥ ಅದ್ಭುತ ವರ್ಣನೆ ಇದೆಯಲ್ಲ. ಅವರು ತಮ್ಮ ಶಿಷ್ಯರಿಗೆ ಒಂದು ಹೊಸ ನೌಕೆಯನ್ನು ಮಾಡಿಕೊಟ್ಟು ಪರಮಾತ್ಮನ ಪಾದಾರವಿಂದದ ಭಕ್ತಿ ಅಂತಕ್ಕಂಥ ಒಂದು ನೌಕೆಯನ್ನು ಅವರಿಗೆ ತಯಾರು ಮಾಡಿಕೊಟ್ಟು ಈ ನೌಕೆಯಿಂದ ಹೋಗ್ತಾರೆ. ಹೋದ ದಂಡಿ ಮೇಲೆ ಇಳಂಗಿಲ್ಲೇನು ಅಂತ. ಅರೆ, ಮೋಕ್ಷಕ್ಕೆ ಹೋದ ನಂತರ ಇನ್ನೊಂದು ದೊಡ್ಡ ಸಮುದ್ರ ಚಾಲೂ ಇದೆ, ಪರಮಾತ್ಮನ ಮಹಿಮೆಗಳು ಅಂತಲೂ ದೊಡ್ಡ ಸಮುದ್ರ. ಅನಂತ ಕಾಲದವರೆಗೂ ಚಿಂತನೆ ಮಾಡಿದರೂ ಆ ಮಹಿಮಾ ಸಮುದ್ರ ಮುಗಿಯೋದಿಲ್ಲ. ಆ ಸಮುದ್ರದಲ್ಲಿ ಆ ನೌಕೆಯಲ್ಲಿ ತಿರುಗಾಡ್ತಾ ಇರ್ತಾರೆ. ಭಗವಂತನ ಪಾದಕಮಲ ಅಂತ ಒಂದು ನೌಕೆ ಸಿಕ್ಕರೆ ಸಾಕು, ಆ ಈ ಡಲ್ ಗಿಲ್ ಸರೋವರಕ್ಕೆ ಹೋಗೋದು ಬೇಕಾಗಿಲ್ಲ. ಯಾವುದೋ ಆಗ ಎಲ್ಲೇನೋ ಹೋಗ್ತಾರಂತೆ ನೌಕೆಯಲ್ಲಿ ಕೂಡ್ಲಿಕ್ಕೆ ಹೋಗಿ ನಯಾಗರ ಪಿಯಾಗರ ಬೇಕಾಗಿಲ್ಲ. ಮೋಕ್ಷಕ್ಕೆ ಹೋದ್ಮೇಲೆ ಪರಮಾತ್ಮನ ಮಹಿಮೆ ಅಂತನೂ ನೌಕೆ ಇದೆಯಲ್ಲ, ಎಂಟು ಅನಂತ ಕಾಲದವರೆಗೂ ಜಲವಿಹಾರ ಮಾಡಲಿಕ್ಕೆ ಅವಕಾಶತೆ ಇದೆ. ಇದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸ್ವಯಂ ಸಮುತ್ತೀರ್ಯ ಸುದುಸ್ತನಂ ದ್ಯುಮನ್ ಭವಾರ್ಣಮಂ ಭೀಮಂ ಅದಭ್ರ ಸೌಹೃದಾ ಭವತ್ಪದಾಂಭೋರ್ವ ನಾವಮತ್ರತೆ ನಿಧಾಯ ಯಾತಃ ಸದನುಗ್ರಹೋ ಭವಾನ್. ಪರಮಾತ್ಮ ನಿನ್ನ ಭಕ್ತರು ಎಷ್ಟು ಮಹಿಮರು. ನಿನ್ನ ಭಕ್ತರಾದ ಬ್ರಹ್ಮದೇವರು, ಗರುಡಶೇಷ ರುದ್ರರು, ಇಂದ್ರಾದಿ ದೇವತೆಗಳು, ವಾಯುದೇವರು, ವಾಯುದೇವರ ಶಿಷ್ಯರಾಗಿರ್ತಕ್ಕಂತಹ ಟೀಕಾಕೃತ್ಪಾದರು, ಮಧ್ವಾಚಾರ್ಯರಿಂದ ಶಿಷ್ಯರಾಗಿರ್ತಕ್ಕಂಥವರು, ಪದ್ಮನಾಭ ತೀರ್ಥರು, ಮಾಧವ ತೀರ್ಥರು, ನರಹರಿ ತೀರ್ಥರು, ಅಕ್ಷೋಭಿ ತೀರ್ಥರು, ಟೀಕಾಕೃತ್ಪಾದರು, ಆನಂತರ ಮಹಾಮಹಿಮರಾಗಿರ್ತಕ್ಕಂಥ ವ್ಯಾಸರಾಯರು, ವಾದಿರಾಜರು, ಎಲ್ಲ ಮಠಗಳಲ್ಲಿಯೂ ಕೂಡ ಎಲ್ಲ ಪರಂಪರೆಗಳಲ್ಲೂ ಕೂಡ ಅತಿ ಉತ್ತಮರಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಹೋಗಿದ್ದಾರೆ. ಇವರೆಲ್ಲ ಏನು ಮಾಡ್ತಾರೆ ಅಂತ ತಿಳ್ಕೊಂಡಂತ ಇವರೆಲ್ಲ ಏನು ಮಾಡಿದ್ದಾರೆ? ಟೀಕಾಕೃತ್ಪಾದರು, ರಾಯರು, ಶ್ರೀಮದಾಚಾರ್ಯ ಇವರೆಲ್ಲ ಏನು ಮಾಡಿದ್ದಾರೆ ಅಂತ ತಿಳ್ಕೊಂಡಂತಂದರೆ ಸ್ವಯಂ ಸಮುತ್ತೀರ್ಯ, ಈ ಸಂಸಾರ ಸಮುದ್ರವನ್ನು ಭಗವಂತನ ಪಾದಾರವಿಂದದ ಭಕ್ತಿ ಅಂತಕ್ಕಂಥ ನೌಕೆಯಲ್ಲಿ ಕುಳಿತುಕೊಂಡು ತಾವು ದಾಟಿದ್ದಾರೆ. ಎಲೆ ದ್ಯುಮನ್, ಜ್ಞಾನ ತೇಜೋರೂಪಿಯಾಗಿರ್ತಕ್ಕಂಥ ಪರಮಾತ್ಮನೇ ಅದಭ್ರ ಸೌಹೃದಾಹ, ನಿನ್ನಲ್ಲಿ ಯೋಗ್ಯತಾನುಸಾರವಾಗಿ ಪರಮಭಕ್ತಿಯನ್ನು ಮಾಡ್ತಕ್ಕಂತಹ ಅದಭ್ರ ಅಂದ್ರಿಕೊಂಡಂತಂದರೆ ಎಂದಿಗೂ ಮುಗಿಯದೇ ಇರತಕ್ಕಂತಹ ಅಸಂಖ್ಯವಾದಂತಹ, ಅಲ್ಲಿ ಯೋಗ್ಯತಾನುಸಾರವಾಗಿ ಎಲ್ಲರದು ಸಮಾನ ಅಂತೇಳಿ ಅಲ್ಲಿ ಕೂಡ ತಾರತಮ್ಯ ಇದೆ. ಯೋಗ್ಯತಾನುಸಾರವಾದ ರೀತಿಯಲ್ಲಿ ಪರಮಭಕ್ತಿಯನ್ನು ಮಾಡ್ತಕ್ಕಂತಹ ಸಜ್ಜನರು ಅಂತೇನಿದ್ದಾರೆ, ಟೀಕಾಕೃತ್ಪಾದರು, ರಾಯರು ಇಂಥ ಮೊದಲಾದಂಥ ಮಹಾನುಭಾವರು. ಸುದುಸ್ತರಂ, ಯಾವುದನ್ನು ಪರಮಾತ್ಮ ಅನುಗ್ರಹ ಇಲ್ಲದೆ ದಾಟಲಿಕ್ಕೆ ಸಾಧ್ಯವಿಲ್ಲವೋ, ಭೀಮಂ, ಅತ್ಯಂತ ಭಯಂಕರ, ಎಷ್ಟು ದುಃಖ ಇಲ್ಲಿ ಸಂಸಾರದಲ್ಲಿದೆ, ಇಂತಹ ಸಂಸಾರ ಸಾಗರವನ್ನು ನಿನ್ನ ಅನುಗ್ರಹ ರೂಪವಾದ ಪಾದಕಮಲದ ಭಕ್ತಿ, ನಿನ್ನ ಅನುಗ್ರಹ ಇದ್ದರೆ ಈ ಭಕ್ತಿ ಬರ್ತದೆ, ಈ ನೌಕೆ ಸಿಗ್ತದೆ ನಮಗೆ. ನಿನ್ನ ಅನುಗ್ರಹ ರೂಪ ಭಗವತ್ ಪದಾಂಬೋರ್ವ ನಾಮ ಮತ್ರತೆ, ನಿನ್ನ ಅನುಗ್ರಹದಿಂದ ಆ ನೌಕೆಯಲ್ಲಿ ಕುಳಿತುಕೊಂಡು ನಿಧಾಯ ನಮಗೋಸ್ಕರ ಇಟ್ಟು ಹೋಗಿದ್ದಾರೆ. ನಾವು ನೌಕೆ ತೊಗೊಂಡೋಗಿ ನಿಮ್ಗೆ ಹೊಸ ನೌಕೆ ಮಾಡಿಟ್ಟಿವಿ, ಬನ್ನಿರಿ.
ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಗುರು ಎಷ್ಟು ಉಪಕಾರ ಮಾಡಿದ್ದಾರೆ ನಮ್ಮ ಮೇಲೆ. ನಾವು ಭಕ್ತಿ ಮಾಡಿ ಪಾರಾಗಿದ್ವಿ, ಏನು ಬೇಕಾದ್ರೆ ಹಾಳ್ಮಾವಿ ಬೆಳ್ಳಿ ಅನ್ನಲಿಲ್ಲ. ಶಾಸ್ತ್ರ ಓದಿರ್ತಕ್ಕಂಥವರ ಕರ್ತವ್ಯ ಇದೆ, ತಮ್ಮ ಶಿಷ್ಯರಿಗೆ ಮಾರ್ಗದರ್ಶನ ಮಾಡದೆ ಬಂದರೆ ಪರಮಾತ್ಮ ಅವ್ರ ನೌಕ ಇಟ್ಟು ಬಂದಿಲ್ಲ ವಾಪಸ್ ಹೋಗಂತಾನೆ, ಅವ್ರಿಗೂ ನೌಕ ಮಾಡಿಕೊಟ್ಬಿಡು. ನಾವು ನಮ್ಮ ಶಿಷ್ಯರಿಗೆ, ನಮ್ಮ ಭಕ್ತರಿಗೆ, ನಮ್ಮ ಅನುಯಾಯಿಗಳಿಗೆ ಪರಮಾತ್ಮನ ಪಾದಾರವಿಂದದ ಭಕ್ತಿ ಅಂತಕ್ಕಂತಹ ನೌಕೆಯನ್ನು ಕೊಡದೇ ಇದ್ದರೆ ನಮ್ಮ ನೌಕೆಗೆ ಮುಂದೆ ಎಂಟ್ರಿ ಸಿಗೋದಿಲ್ಲ, ಪರಮಾತ್ಮನ ವೈಕುಂಠದಲ್ಲಿ ಎಂಟ್ರಿ ಸಿಗೋದಿಲ್ಲ. ಆದ್ದರಿಂದಾಗಿ ಇಂಥ ಸಜ್ಜನರು, ಅಂಥವರ ಮೇಲೆ ನೀನು ಪರಮಾನುಗ್ರಹ ಮಾಡಿದ್ದೆಯಲ್ಲ, ಆ ಅನುಗ್ರಹ ಅವರು ನಮ್ಮ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ. ಈಗಿನ ಕಾಲದಲ್ಲಿ ಹೇಗೆ ನಮಗೆ ನಮ್ಮ ಗುರುಗಳು ಪರಮಾತ್ಮನ ಭಕ್ತಿ ಭಾಗವತ ಪ್ರವಚನ ಮಾಡುವಂತಕ್ಕಂಥ ನೌಕೆಯನ್ನು ನಾವು ಕೊಟ್ಟು ಹೋಗಿದ್ದಾರೆ, ನೌಕೆಯಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆ. ಅಂಥ ನೌಕೆ ನಿಮಗೂ ನಾವು ಕೊಡಲೇಬೇಕು, ಯಥಾಶಕ್ತಿ ಕೊಡ್ತಾ ಇದ್ದೇವೆ. ಆ ನೌಕೆಯನ್ನು ಸ್ವೀಕರಿಸು ಬಿಡೋದು ನಿಮ್ಮ ಅವಲಂಬಿಸಿದೆ. ಪರಮಾತ್ಮನ ಪಾದಾರವಿಂದದ ಭಕ್ತಿ ಅಂತಕ್ಕಂಥ ನೌಕೆ. ಈ ನೌಕೆ ಅಂತ ತಿಳ್ಕೊಂಡಂತೇನಿದೆ, ಇಂಥ ಗುರುಗಳ ಮೇಲೇನು ವಿಶೇಷ ಅನುಗ್ರಹ ಮಾಡ್ತಿ, ಆ ಅನುಗ್ರಹ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸಜ್ಜನರಿಗೆ ಮಹಾ ಅನುಗ್ರಹಕನು ಪರಮಾತ್ಮ ನೀನು. ಸದನುಗ್ರಹೋ ಮಹಾ ಭವಾನ್ ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮ ಮದಭ್ರ ಸೌಹೃದಾ ಭವತ್ಪದಾಂಬೋರುಹ ನಾವಮತ್ರತೆ ನಿಧಾಯ. ಎಲೆ ಜ್ಞಾನ ತೇಜೋರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಅತ್ಯಂತ ಭೀಕರವಾದ ಸಮುದ್ರದ ಈ ಸಂಸಾರ ಸಮುದ್ರವನ್ನು ತಾವು ನಿನ್ನ ಪಾದಾರವಿಂದ ಅಂತಕ್ಕಂಥ ನೌಕೆಯಲ್ಲಿ ಕೂತ್ಕೊಂಡು ದಾಟಿ ಆನಂತರ ತಮ್ಮ ಯೋಗ್ಯತಾನುಸಾರವಾದ ರೀತಿಯಲ್ಲಿ ವಿಶೇಷವಾದ ಭಕ್ತಿ ಪ್ರಚಾರವನ್ನು ಮಾಡಿ ಅತ್ರತೆ ನಾವಂ ನಿಧಾಯ, ನಮಗೋಸ್ಕರ ನಿನ್ನ ಪಾದಾರವಿಂದದ ಭಕ್ತಿ ಅಂತಕ್ಕಂಥ ಇನ್ನೊಂದು ನೌಕೆಯನ್ನು ಕೊಟ್ಟು ಭವತ್ಪದಾಂಬೋರುವ ನಾವಂ, ನಿನ್ನ ಪರಮಾತ್ಮನ ಪಾದಕಮಲದ ಭಕ್ತಿ ಅಂತಕ್ಕಂಥ ನೌಕೆಯನ್ನು ನಮಗೆ ಕೊಟ್ಟು ನಿಧಾಯ, ನಮಗೋಸ್ಕರ ಇಟ್ಟು ತಮ್ಮ ಗತಿಗೆ ಹೊರಟು ಹೋಗಿದ್ದಾರೆ. ಅಲ್ಲಿ ನಿನ್ನ ಮಹಾತ್ಮೆಯ ಸಮುದ್ರದಲ್ಲಿ ನೌಕಾವಿಹಾರ ಮಾಡ್ತಾ ಇದ್ದಾರೆ. ಅಂಥವರ ಮೇಲೆ, ಅಂಥ ಸಜ್ಜನರ ಮೇಲೆ ಪರಮಾನುಗ್ರಹ ಮಾಡ್ತಕ್ಕಂಥ ವ್ಯಕ್ತಿ ನೀನು. ಆದ್ದರಿಂದ ಸದನುಗ್ರಹೋ ಭವಾನ್, ಸಜ್ಜನರ ಮೇಲೆ ಪರಮಾನುಗ್ರಹ ಮಾಡ್ತಕ್ಕಂಥವನು ಸರಿಯರಿ. ಎಂಥ ಕೃಪಾಳು ನೀನು. ಅಂದರೆ ಬ್ರಹ್ಮದೇವರು ಪರಮಾತ್ಮನನ್ನು ಯಾವ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಕಲ್ಪನೆ ಮಾಡಿಕೊಳ್ಳಿ. ಪರಮಾತ್ಮನ ಪಾದಾರವಿಂದದ ಭಕ್ತಿ ನೌಕೆ ಆದರೆ ಅಂಥ ನೌಕೆಯಲ್ಲಿನ ಪಾರಾಡ್ತಕ್ಕಂಥವ್ರು ಇನ್ನೊಬ್ಬರಿಗೂ ನೌಕೆ ಕೊಟ್ಟು ಹೋಗ್ತಕ್ಕಂಥವರು. ಭವತ್ಪಾದ ನೌಕಾಯ ನೇಯಂ ನೌಕೋಪಮಾ ಭವೇತ್, ಅದು ಆಚಾರ್ಯ ಹೇಳ್ತಾರೆ. ಈ ನೌಕೆಗೂ ಪರಮಾತ್ಮನ ಪಾದಕಮಲ ಅಂತಕ್ಕಂಥ ಭಕ್ತಿ ಅಂತಕ್ಕಂಥ ಪಾದಕಮಲದಲ್ಲಿ ಭಕ್ತಿ ಅಥವಾ ಪಾದಕಮಲ ಅನ್ನೋ ನೌಕೆ ಎರಡು ಸಮಾನ ಅಂತ ತಿಳ್ಕೊಳ್ಬೇಡಿ. ಅದಕ್ಕೆ ಉದಾಹರಣೆ ಕೊಡ್ಲಿಕ್ಕೆ ಹೋಗಬೇಡಿ. ಈ ನೌಕೆಗೆ ತಯ ತೀರ್ಥವಾತು ತಾಮೇವ, ಆ ನೌಕೆಯಿಂದ ಸಂಸಾರ ಸಮುದ್ರ ದಾಟಿದ ಮೇಲೆಯೂ ತಾಮೇವ, ಅದನ್ನು ಬಿಡಂಗಿಲ್ಲ, ಅದರಲ್ಲಿ ಕೂಡ್ತಿರ್ತಾರೆ ಅವರು. ಅಂದರೆ ನಿನ್ನ ಪಾದಕಮಲದ ಭಕ್ತಿಯನ್ನು ಎಂದಿಗೂ ಬಿಡೋದಿಲ್ಲ, ಮೋಕ್ಷಕ್ಕೆ ಬಂದಮೇಲೆ ಅನಂತ ಕಾಲದವರೆಗೂ ಬಿಡೋದಿಲ್ಲ. ತತ್ರ ತಿಷ್ಟಂತಿ ಹಿ ಅತ್ರ ಯತ್ ಅಂಥೇಳಿ ಬ್ರಹ್ಮಪುರಾಣದ ಉದಾಹರಣೆಯನ್ನು ಆಚಾರ್ಯ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತೈತ್ತಿರೀಯ ಉಪನಿಷತ್ನಲ್ಲಿ ಗುರುಕುಲದಲ್ಲಿ ಸಕಲ ವಿದ್ಯೆಯನ್ನು ಪಡೆದು ಹೊರಟಿರ್ತಕ್ಕಂತಹ ವಿದ್ಯಾರ್ಥಿಗೆ ಗುರುಗಳು ಆ ಕಾಲದಲ್ಲಿ ಕಾನ್ವೊಕೇಶನ್ ಮಾಡ್ತಾರೆ. ಪದವಿ ಸಮಾರಂಭದಲ್ಲಿ ಮಾಡ್ತಕ್ಕಂಥ ಕೊನೆ ಉಪದೇಶ, ಆಚಾರ್ಯಾಯ ಪ್ರಿಯಂಧನಮಾಹೃತ್ಯ ಪ್ರಜಾತಂತುಂ ಮಾವ್ಯವತ್ಸೇತ್ಸಿಹಿ. ಶಿಷ್ಯ, ನಿನ್ನ ಗುರುಗಳಿಗೆ ಪ್ರಿಯವಾದ ಸಂಪತ್ತಿ ಅಂತ ತಿಳ್ಕೊಂಡಂತಂದರೆ ಜ್ಞಾನ ಭಕ್ತಿ ವೈರಾಗ್ಯಗಳು. ಆ ಜ್ಞಾನ ಭಕ್ತಿ ವೈರಾಗ್ಯ ರೂಪವಾದಂಥ ನೀನು ಸಂಪಾದನೆ ಮಾಡಿ, ನೀನು ಸಂಪಾದನೆ ಮಾಡತಕ್ಕಂಥ ನಿನ್ನ ಸದಾಚರಣೆ ರೂಪವಾದ ಆ
ಧನವನ್ನು, ಆ ಸಂಪತ್ತನ್ನು ಗುರುಗಳಿಗೆ ಕೊಡು. ಅಂದರೆ ನೀನು ಗಳಿಸಿದ್ರಲ್ಲಿ ಗುರುಗಳಿಗೆ ಸಮರ್ಪಣೆ ಮಾಡು, ಕೃಷ್ಣಾರ್ಪಣೆ. ಅವ್ರು ನಿನಗೆ ವಾಪಸ್ ಕೊಡ್ತಾರೆ. ಬರೀ ಅವರಿಂದ ವಿದ್ಯೆಯನ್ನು ಪಡೆದು ಹೋಗಬೇಡ. ಪ್ರಜಾತಂತು ಮಾ ವ್ಯವತ್ಸೇಸಿ. ಇದೇ ರೀತಿಯಾಗಿ ಶಿಷ್ಯ ಪರಂಪರೆಯನ್ನು ನೀನು ಮುಂದುವರಿಸು. ಮೇಲಿನ ಅರ್ಥ ಅವ್ರಿಗೆ ಗುರುದಕ್ಷಿಣೆ ಕೊಟ್ಟು ಮನೆಗೆ ಹೋಗಿ ಲಗ್ನ ಮಾಡ್ಕೊಂಡು ಮಕ್ಕಳನ್ನ ಪಡಿ ಅಂತ ತಿಳ್ಕೊಂಡಂತೆ ಮೇಲಿನ ಅರ್ಥ ಕಾಣ್ತಾರೆ. ಆದರೆ ಶಾಸ್ತ್ರ ಓದಿದ್ದಂಥವ್ರಿಗೆ ಮಕ್ಕಳು ಅಂತ ತಿಳ್ಕೊಂಡಂತಂದರೆ ಶಿಷ್ಯರು, ಭಕ್ತರು, ಅವರ ಪ್ರವಚನ ಕೇಳ್ತಕ್ಕಂಥ ಅನುಯಾಯಿಗಳು. ಅವರಿಗೆ ಈ ಪರಂಪರೆಯನ್ನು ನೀನು ಕೊಡದೇ ಇದ್ದರೆ ಗುರುಗಳ ಹತ್ರ ಕಲಿತ ಪ್ರಯೋಜನವೇನು? ಪಾಠ ಹೇಳದೇ ಇರತಕ್ಕಂಥ ವಿದ್ವಾಂಸ ಮುಂದಿನ ಜನ್ಮದಲ್ಲಿ ನೀರಿಲ್ಲದ ಸ್ಥಳದಲ್ಲಿ ಬ್ರಹ್ಮರಾಕ್ಷಸನಾಗಿ ಹುಡ್ತಾನಂತ ತಿಳ್ಕೊಂಡು ಹೇಳಿದ್ದಾರೆ. ಆದ್ದರಿಂದಾಗಿ ಭಾಗವತ ಪ್ರವಚನ ಹೇಳೋ ಉದ್ದೇಶದಿಂದ ನನ್ನದೊಂದು ಸ್ವಾರ್ಥ ಇದೆ. ಮುಂದಿನ ಜನ ಬ್ರಹ್ಮರಾಕ್ಷಸ ಆಗೋದು ಬೇಡ ಆಗಿದೆ. ಅದಕ್ಕೋಸ್ಕರ ಪರಮಾತ್ಮನ ಈ ಗುಣಗಾನವನ್ನು ಜಗತ್ತಿಗೆ ಕೊಡಬೇಕಾಗಿರ್ತಕ್ಕಂಥ ಅದು ಕರ್ತವ್ಯ. ಅದಕ್ಕೋಸ್ಕರ ಗುರುಗಳು ಆಜ್ಞೆ ಮಾಡ್ತಾರೆ. ಏನು ಅಂತ ತಿಳ್ಕೊಂಡಂತಂದರೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಜೀವನದ ಉದ್ದಕ್ಕೂ ಅಭ್ಯಾಸ ಮಾಡು, ಮಾಡಿದ್ದನ್ನು ನೀನು ಇನ್ನೊಬ್ಬರಿಗೆ ಹೇಳು, ಎಂದಿಗೂ ಬಿಡಬೇಡ ಅಂತ ತಿಳ್ಕೊಂಡಂತೇಳಿ ಆ ಕಾನ್ವೊಕೇಶನ್ ಅಡ್ರೆಸ್ನಲ್ಲಿ ಪದವಿ ಸಮಾರಂಭದ ಸಂದರ್ಭದಲ್ಲಿರ್ತಕ್ಕಂಥ ಉಪದೇಶದಲ್ಲಿ ಹೇಳ್ತಾರೆ, ಸ್ವಾಧ್ಯಾಯ ಪ್ರವಚನ ಬಿಡಬೇಡಪ್ಪ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯ. ಅದರಿಂದಾಗಿ ನಿನ್ನ ಭಕ್ತರು ನಿನ್ನ ಪಾದಕಮಲ ಪಾದಾರವಿಂದ ಅಂತಕ್ಕಂಥ ನೌಕೆಯನ್ನು ನಮಗೆ ಕೊಟ್ಟು ತಮ್ಮ ನೌಕೆಯಲ್ಲಿ ತಾವು ವಿಹಾರ ಮಾಡ್ತಾ ಇದ್ದಾರೆ ಪರಮಾತ್ಮ. ಇಂಥವರ ಮೇಲೆ ಪರಮಾನುಗ್ರಹ ಮಾಡ್ತೀಯಲ್ಲ, ನಿನ್ನ ಮಹಾತ್ಮೆ, ನಿನ್ನ ಅನುಗ್ರಹ ಎಷ್ಟಿದೆ. ಏನ್ನೇರವಿಂದಾಕ್ಷ ವಿಮುಕ್ತಿ ಮಾನಿನಃ ತ್ವಯ್ಯಸ್ತಭಾವಾತ್ ವಿಶುದ್ಧ ಬುದ್ಧಯಃ ಆರುಹ್ಯ ಕೃಚ್ಛ್ರೇಣ ಪರಂಪದಂ ತತಃ ಪತಂತ್ಯಧೋ ಅನಾದೃತಯುಷ್ಮದಂಗ್ರಯ. ಪರಮಾತ್ಮ ಇನ್ನು ಕೆಲವರಿಗೆ ದೇವರು ಅಂತ ತಪ್ತಾರೆ. ಆದರೆ ದೇವರಿಗೆ ಇಷ್ಟು ಯಾಕೆ ನಾವು ಶರಣ ಹೋಗಬೇಕು? ಹೆಜ್ಜೆ ಹೆಜ್ಜೆಗೂ ನಿನ್ನ ಅನುಗ್ರಹ ಅಂತ ಯಾಕೆ ಹೇಳ್ಕೋಬೇಕು? ಇದ್ದಾನೆ, ಫಲ ಕೊಟ್ಟಿಕ್ಕೆ ಇದ್ದಾನೆ. ನಾನು ಯಜ್ಞ ಮಾಡ್ತೇನೆ, ಯಾಗ ಮಾಡ್ತೇನೆ, ದಾನ ಧರ್ಮ ಮಾಡ್ತೇನೆ, ಪಾಠ ಪ್ರವಚನ ಮಾಡ್ತೇನೆ. ನಾನು ಮಾಡಿದ ಮೇಲೆ ಕೊಡಲೇಬೇಕಲ್ಲವ. ನಾನು ಮಾಡಿದ್ದೆ ಕೊಡಲಿ, ಅವನಿಗೆ ಹತ್ತನ ಯಾಕೆ ಭಿಕ್ಷಾ ಬೇಡಲಿ? ಈ ರೀತಿಯಾಗಿರ್ತಕ್ಕಂಥ ಏನು ಜನ ಇದ್ದಾರೆ. ಅಂದರೆ ಜ್ಞಾನ ಪಡೆದರೂ ಭಕ್ತಿ ಇಲ್ಲದೆ ಇರತಕ್ಕಂಥ ಜನರು ಅಂತೇನಿದ್ದಾರೆ. ಬೇಕಾದಷ್ಟು 4 ಶಾಸ್ತ್ರಗಳನ್ನು ಬಾಯ್ಪಾಠ ಮಾಡಿಯೂ ಕೂಡ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಇರತಕ್ಕಂಥ ಜನ ಅಂತೇನಿದ್ದಾರೆ. ಅಂಥವರು ಸ್ವರ್ಗಾದಿಗಳನ್ನು ಪಡಿತಾರೆ, ಯಾಕೆ ಯಜ್ಞಾಗಾದಿಗಳನ್ನು ಮಾಡಿರ್ತಾರೆ. ಆದರೆ ನಿನ್ನ ಮಹಿಮಾ ಅಂತಕ್ಕಂಥ ಸಮುದ್ರದಲ್ಲಿ ಬಂದು ವಿಹಾರ ಮಾಡೋದಿಲ್ಲ. ಮತ್ತೆ ಕೆಳಗೆ ಮನುಷ್ಯರಾಗಿ ಹುಡ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಕ್ಷೇಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಭಕ್ತಿ ಇಲ್ಲದೆ ಇದ್ದರೆ ಅವರ ಜ್ಞಾನ, ಅವರು ಮಾಡಿದ ಕರ್ಮಗಳು, ಅವರು ಮಾಡಿದ ದಾನ ಧರ್ಮಗಳು ಎಲ್ಲವೂ ಸ್ವರ್ಗದವರೆಗೆ, ಮುಂದೆ ಎಂಟ್ರಿ ಇಲ್ಲ. ಮತ್ತು ವಾಪಸ್ ಪುಣ್ಯ ಮುಗೀತು, ಖರ್ಚಾಯಿತು, ಫಸ್ಟಲ್ಲಿ ಹೋಗಿದ್ದೇವೆ, ಪಾಕೆಟ್ ಖರ್ಚಾಯಿತು, ಕುತ್ತಿಗೆಡದವರೆಗೆ ಆಗ್ತಾರೆ. ಆ ಮಾತನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅರವಿಂದಾಕ್ಷ ಪರಮಾತ್ಮನಿಗೆ ಅರವಿಂದಾಕ್ಷ, ಅರವಿಂದ ಕಮಲನಯನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಸಂಸ್ಕೃತದಲ್ಲಿ ಕಮಲಕ್ಕೆ ಅರವಿಂದ ಅಂತ ಕರೀತಾರೆ. ರವಿಂದ ಅಂದರೆ ಕತ್ತಲೆ, ಅರವಿಂದ ಅಂತ ತಿಳ್ಕೊಂಡಂತಂದರೆ ಯಾವುದರಿಂದ ಕತ್ತಲೆ ನಷ್ಟವಾಗ್ತದೆ. ಕತ್ತಲೆಯನ್ನು ನಾಶಪಡಿಸ್ತಕ್ಕಂತಹ ಯಾರು? ಸೂರ್ಯಚಂದ್ರರು. ಅವರ ನಿನ್ನ ಕಣ್ಣಿನಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ, ನಿನ್ನ ಕಣ್ಣಿನಿಂದ ಹುಟ್ಟಿದ್ದಾರೆ. ಅರವಿಂದಾಕ್ಷ ಅಂದರೆ ಕತ್ತಲೆಯನ್ನು ದೂರ ಮಾಡುವ ಸೂರ್ಯಚಂದ್ರರನ್ನು ಕಣ್ಣಿನಿಂದ ಹುಟ್ಟಿಸಿದ ಪರಮಾತ್ಮನೇ ಒಂದರ್ಥ. ಇನ್ನು ಕಮಲದಂತೆ ಸುಂದರವಾದ ಕಣ್ಣು ಇರತಕ್ಕಂಥವನು ಪರಮಾತ್ಮ ಅಂತ ಕೊಂಡಂದಿದ್ದಾರೆ.
ಇಂಥ ಕಮಲನಯನ ವಿಮುಕ್ತಮಾನಿನಃ. ನಿನ್ನಲ್ಲಿ ದೇವರನ್ನು ಒಪ್ತಾರೆ, ಆದರೆ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ದುಡ್ಡು, ಸಂಪತ್ತು, ಕೀರ್ತಿ, ನನಗೆ ಅವ್ರು ಹೊಗಳಬೇಕು, ಇವ್ರು ಹೊಗಳಬೇಕು, ಆ ಪ್ರಶಸ್ತಿ ನನಗೆ ಬೇಕು, ಈ ಪ್ರಶಸ್ತಿ ನನಗೆ ಬೇಕು, ಈ ಪ್ರೆಸ್ನವ್ರು ಬಂದು ನಾನು ಮಾತಾಡಿಸ್ಬೇಕು, ನನ್ನ ಫೋಟೋ ಚಾಪಿಸ್ಬೇಕು, ಈ ರೀತಿಯಾಗಿರ್ತಕ್ಕಂಥ ತನ್ನೆಲ್ಲ ಪಾಂಡಿತ್ಯವನ್ನು ಈ ಜಗತ್ತು ಈ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ತಕ್ಕಂಥ ದೇಹಗೇಹಾದಿಗಳಲ್ಲಿ ಅಭಿಮಾನವನ್ನು ಬಿಡದೇ ಇರತಕ್ಕಂತಹ ತ್ವಯಿ ಅಸ್ತಭಾವಾತ್, ನಿನ್ನ ಬಗ್ಗೆ ಗೊತ್ತಿರ್ತದೆ ಆದರೆ ನಿನ್ನಲ್ಲಿ ಭಾವನೆ ಇರೋದಿಲ್ಲ, ನಿನ್ನಲ್ಲಿ ಭಕ್ತಿ ಇರೋದಿಲ್ಲ. ಮನುಷ್ಯ ಎಷ್ಟೇ ಅದ್ಭುತ ಲಾಜಿಷಿಯನ್ ಆಗಬಹುದು, ಆದರೆ ಅವನಲ್ಲಿ ಇಮೋಷನ್ ಇಲ್ಲದೇ ಇದ್ದರೆ, ಪರಮಾತ್ಮನ ವಿಷಯದಲ್ಲಿರ್ತಕ್ಕಂಥ ಒಂದು ಭಾವಾತ್ಮಕವಾದ ಸಂಬಂಧ ಇಲ್ಲದೇ ಇದ್ದರೆ ನಿಷ್ಪ್ರಯೋಜಕ. ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ, ಇಂಟೆಲೆಕ್ಚುವಲ್ ವಿದೌಟ್ ಇಮೋಷನಲ್, ಎಷ್ಟೇ ಬುದ್ಧಿ ಇರಲಿ, ಭಕ್ತಿ ಭಾವನೆ ಇದ್ದಿದ್ದಿಲ್ಲ ಅಂತಕೊಂಡಂತಂದರೆ ಭಾವನಾರಹಿತವಾಗಿರ್ತಕ್ಕಂಥ ತಾರ್ಕಿಕತ್ವ ಇದು ಆ ವ್ಯಕ್ತಿಯನ್ನು ಹುಚ್ಚನನ್ನಾಗಿ ಮಾಡ್ತದೆ. ಇನ್ನು ಬರೇ ಇಮೋಷನಲ್ ಇದೆ, ಆದರೆ ಶಾಸ್ತ್ರ ಓದಲಿಲ್ಲ, ಅದು ಕೂಡ ಪ್ರಯೋಜನಕ್ಕೆ ಬೀಳೋದಿಲ್ಲ. ಇಮೋಷನ್ ವಿದೌಟ್ ಇಂಟೆಲೆಕ್ಚುಯಲಿಟಿ ವಿದೌಟ್ ಇಮೋಷನ್ ವ್ಯರ್ಥ ಅಂತ ತಿಳ್ಕೊಂಡಂತೇಳಿ ಆಧುನಿಕ ವಿಚಾರವಂತರು ಕೂಡ ಕಾಂಟ್, ಸ್ಪಿನೋಜ ಮೊದಲಾಗಿರ್ತಕ್ಕಂಥವ್ರು ಈ ಮಾತನ್ನು ಹೇಳಿದ್ದಾರೆ. ಆದ್ದರಿಂದಾಗಿ ಇಮೋಷನ್ ಅತ್ಯಂತ ಅವಶ್ಯಕ. ಅದಕ್ಕೋಸ್ಕರ ಆಚಾರ್ಯರು ನಮಗೆ ಸರ್ವಮೂಲ ನ್ಯಾಯಶಾಸ್ತ್ರದ ಜೊತೆಗೆ ದಿನಾಲು ತಪ್ಪದೆ ಭಾಗವತ ಓದಲಿಕ್ಕೆ ಹೇಳ್ತಾ ಇದ್ದಾರೆ. ಇವು ಜ್ಞಾನ ನಿಶ್ಚಿತವಾದ ಬುದ್ಧಿ ಕೊಟ್ಟರೆ ಭಾಗವತ ಕೋಮಲವಾಗಿರ್ತಕ್ಕಂಥ ಭಕ್ತಿಯಿಂದ ತುಂಬಿದ ಹೃದಯವನ್ನು ಕೊಡ್ತದೆ. ಭಕ್ತಿ ತುಂಬಿದ ಹೃದಯದ ಜೊತೆಯಲ್ಲಿ ಶಾಸ್ತ್ರದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯುಕ್ತಿಯುಕ್ತವಾಗಿರ್ತಕ್ಕಂಥ ಚಿಂತನೆ ಇತ್ತು ಅಂತಂದರೆ ಆಗ ಯುಕ್ತಿ ಸಹಿತವಾಗಿ ನಿಶ್ಚಿತ ಜ್ಞಾನದಿಂದ ಅವನು ಮುಂದುವರಿತಾನೆ, ನಿಶ್ಚಿತ ಭಕ್ತಿಯನ್ನು ಪಡಿತಾನೆ ಅಂತಿಕೊಂಡಿದ್ದಾರೆ. ಅಂಥವರು ವಿಶುದ್ಧ ಭಾವ ವಿಶುದ್ಧ ಬುದ್ಧಯ. ವಿಶುದ್ಧ ಅಂದರೆ ವಿಗತ ಶುದ್ಧಿ ಬುದ್ಧಯರು. ಅಂದರೆ ವಿಶೇಷ ಅಂತ ಇರ್ತದೆ, ಬೇಡ ಇಲ್ಲಿ. ಅಂದರೆ ಶುದ್ಧವಾಗಿರ್ತಕ್ಕಂಥ ಬುದ್ಧಿ ಇಲ್ಲದೇ ಇರತಕ್ಕಂಥವರು, ಅಶುದ್ಧ ಬುದ್ಧಿಯಾಗಿರ್ತಕ್ಕಂಥ ಜನರು ನಿನ್ನ ಪಾದಾರವಿಂದಲ್ಲಿ ಭಕ್ತಿಯನ್ನು ಮಾಡದೆ ಆರುಹ್ಯ ಕೃಚ್ಛ್ರೇಣ ವ್ರತ ಮಾಡ್ತಾರೆ, ನಿಯಮ ಮಾಡ್ತಾರೆ, ನೀರಿನಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ತಾರೆ, ಹಠಯೋಗ ಮಾಡ್ತಾರೆ, ಒಂದೇ ಕಾಲ ಮೇಲೆ ನಿಲ್ತಾರೆ, ತಲೆ ಕೆಳಗೆ ಮಾಡ್ಕೊಂಡು ನಿಂದಿರ್ತಾರೆ, ಪಂಚಾಗ್ನಿ ಮಧ್ಯೆಯಲ್ಲಿ ಕೂತ್ಕೊಳ್ತಾರೆ, ಕೃಚ್ಛರತಃ ಭಯಂಕರ ಕಷ್ಟಪಡ್ತಾರೆ, ಚಾಂದ್ರಾಯಣ ವ್ರತಗಳನ್ನು ಕೂಡ ಮಾಡ್ತಾರೆ. ಆ ನಂತರ ಏನು ಮಾಡ್ತಾರೆ? ಪರಂಪದಂ ಗತಃ. ಅವರಿಗೆ ಪರಂಪದ ಅಂದರೆ ಸ್ವರ್ಗ ಅಷ್ಟೇ. ಪರಂಪದ ಅಂದರೆ ಮೋಕ್ಷ ಅಲ್ಲ ಅವರಿಗೆ, ಉಳಿದವ್ರಿಗೆ ಭಕ್ತರಿಗೆ ಮೋಕ್ಷ ಪರಂಪದ. ಅಲ್ಲಿ ಹೋಗಿ ಅನಾಧೃತ ವಿಸ್ಮದಂಗ್ರಯ, ನಿನ್ನ ಪಾದಕಮಲವನ್ನು ಹಿಡಿದುಕೊಳ್ಳದೇ ಇದ್ದದರಿಂದಾಗಿ, ನಿನ್ನ ಪಾದಕಮಲವನ್ನು ಆಶ್ರಯಿಸದೇ ಇದ್ದದ್ದರಿಂದಾಗಿ ಆ ಸ್ವರ್ಗದಿಂದ ಮತ್ತೆ ಪುನಃ ಕೆಳಗೆ ಬೀಳ್ತಾರೆ. ಅಂದರೆ ಸಕಾಮ ಕರ್ಮದಿಂದ ಮೋಕ್ಷಾದಿಗಳು ಸಿಕ್ಕರೂ ಕೂಡ ಭಗವತ್ ಪ್ರಾಪ್ತಿ ಆಗೋದಿಲ್ಲ. ನಿಷ್ಕಾಮ ಕರ್ಮದಿಂದ ಜ್ಞಾನ ಸಹಿತವಾದ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡಿದರೆ ತಾನೇಗೆ ವಿರಾಗ ಬರ್ತದೆ, ವಿರಕ್ತಿ ಬರ್ತದೆ, ಅದರಿಂದ ಮೋಕ್ಷ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರವೇ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ವಿಪಶ್ಚಿತಃ. ಕೆಲವರು ವೇದವಾದಿಗಳಿದ್ದಾರೆ, ಎಲ್ಲ ವೇದಗಳನ್ನು ಓದ್ತಾರೆ, ಯಜ್ಞಾಗಾದಿಗಳು ಗೊತ್ತಿದೆ, ಅನೇಕ ಯಜ್ಞಾಗಾದಿಗಳನ್ನು ಕೂಡ ಮಾಡ್ತಾರೆ, ಆದರೆ ಪರಮಾತ್ಮನ ಭಕ್ತಿಯನ್ನು ಬಿಡೋದಿಲ್ಲ. ಮೋಕ್ಷ ಬೇಕು, ಸಂಪತ್ತಿ ಬೇಕು, ಒಳ್ಳೆ ಹೆಂಡತಿ ಬೇಕು, ಮಕ್ಕಳು ಬೇಕು, ಇದನ್ನು ಬಿಡ್ತಾರೆ. ಇಂಥವರಿಗೆ ತ್ರೈವಿಧ್ಯರು ಅಂತಿಕೊಂಡು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಪರಮಾತ್ಮ ಕರೆದಿದ್ದಾನೆ. ಅವರಿಗೆ ಎಲ್ಲಿ ಮೇಲೆ ಯಾಮಿಮಾಂ ಪುಷ್ಪಿತಾಂ ವಾಚಂ, ಗಿಡದಲ್ಲಿ ಹೂ ಬಂತು ಕಿತ್ಕೊಂಡು ಬಿಡ್ತಾರೆ, ಆದರೆ ಭಕ್ತರು ಆಗಲ್ಲ. ಇದೇ ಹೂ ಮುಂದೆ ಹಣ್ಣಾಗ್ತದೆ, ಹಣ್ಣಾದ್ಮೇಲೆ ಆ ರುಚಿ ನೋಡೋಣ, ಹೂ ಕಿತ್ಕೊಂಡು ಬಿಡ್ತಾರೆ, ಸ್ವಲ್ಪ ಹೊತ್ತು ವಾಸನೆ ನೋಡ್ತಾರೆ, ಎಲ್ಲರ ಆ ಹೂವನ್ನೇ ತಿಂದು ಸ್ವಲ್ಪ ಒಗರೊಗರಿರ್ತದೆ ತಿಂದು ಮುಗಿಸ್ಬಿಡ್ತಾರೆ. ಫಲ ಸಿಗೋದೇ ಇಲ್ಲ, ಪಡೀಲಿಕ್ಕೆ ಹೋಗೋ ಪ್ರಯತ್ನ ಪಡೋದಿಲ್ಲ. ಮೇಲಿನಿಂದ
ಚಂದ ಕಾಣಿಸ್ತಕ್ಕಂಥ ಸ್ವರ್ಗಾದಿಗಳು ಸಿಗ್ತದೆ, ಅಷ್ಟು ಸುಖ ಸಿಗ್ತದೆ. ಸ್ವರ್ಗದಲ್ಲಿ ಅಪ್ಸರೆಯರು ಸಿಗ್ತಾರೆ, ಸ್ವರ್ಗದಲ್ಲಿ ಆ ರೀತಿ ಭೋಗ ಇರ್ತದೆ, ಸ್ವರ್ಗದಲ್ಲಿ ಮಜಾ ಮಾಡ್ಬೋದು, ಬೇಕಾದಷ್ಟು ಕುತಲ್ಲಿ ಎಲ್ಲ ಆಗ್ತದೆ, ಅನುಕೂಲ ಆಗ್ತದೆ. ಆಕರ್ಷಕವಾಗಿರ್ತಕ್ಕಂಥ ಪುಷ್ಪಿತಾಂ ವಾಚಃ. ಆದರೆ ಶಾಸ್ತ್ರದ ಫಲ ಭಗವತ್ ಪ್ರಾಪ್ತಿ. ಆದ್ದರಿಂದಾಗಿ ಪತಂತ್ಯಧೋ ಅನಾದೃತ ಯುಷ್ಪದಂಗ್ರಯ, ಈ ರೀತಿಯಾಗಿರ್ತಕ್ಕಂಥ ಅವರು ಇನ್ನಿನ 2 ಶ್ಲೋಕ ಹಿಡಿದು ಇವತ್ತಿನ 5 ಶ್ಲೋಕ 7 ಶ್ಲೋಕ ಆಯಿತು. ಗರ್ಭಸ್ತುತಿಯ 7 ಶ್ಲೋಕ, ಗರ್ಭಸ್ತುತಿಯ 8ನೇ ಶ್ಲೋಕ. ತಥಾನತೆ ಮಾಧವ ತಾವಕಃ ಕ್ವಚಿತ ಭ್ರಶ್ಯಂತಿ ಮಾರ್ಗಾತ್ ತ್ವಯಿ ಬದ್ಧ ಸೌಹೃದಾಃ ತ್ವಯಾ ಅಭಿಗುಪ್ತಾಃ ವಿಚರಂತಿ ನಿರ್ಭಯಾಃ ವಿನಾಯಕಾನೇಕ ಮೂರ್ಧಸು ಪ್ರಭೋ ವಿಚರಂತಿ ವಿನಾಯಕಾನೇಕ ಮೂರ್ಧಸು ಪ್ರಭೋ. ಹಾಗಾದರೆ ಭಗವಂತನ ಭಕ್ತರು ಕೂಡ ಇದೇ ರೀತಿ ಪತಿತರಾಗ್ತಾರೆ? ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ, ಮಾಧವ ಲಕ್ಷ್ಮೀಪತಿಯೇ, ತಾವಕಾಹ ತಥಾನ, ನಿನ್ನ ಭಕ್ತರು ಅಂತೇನಿದ್ದಾರೆ ಬರೀ ಸ್ವರ್ಗಾದಿಗಳು ಸಿಕ್ಕರೆ ಸಾಕು ಅಂತ ಅನ್ನೋದಿಲ್ಲ, ಅದನ್ನು ಬಯಸೋದು ಇಲ್ಲ. ಹೀಗಾಗಿ ನಿನ್ನ ಪಾದಕಮಲ್ ಗಟ್ಟಿ ಹಿಡಿದಿದ್ದರಿಂದಾಗಿ ಭ್ರಶ್ಯಂತಿ ಮಾರ್ಗಾತ್ ನ ಭ್ರಶ್ಯಂತಿ ಮಾರ್ಗಾತ್ ತ್ವಯಿ ಬದ್ಧ ಸೌಹೃದಾಃ, ನಿನ್ನಲ್ಲಿ ವಿಶೇಷವಾದ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಸಂಪೂರ್ಣ ಸೌಹಾರ್ದ್ರ, ಅವರ ಹೃದಯ ಮನಸ್ಸು ಬುದ್ಧಿ ಎಲ್ಲವೂ ನಿನ್ನಲ್ಲಿ ಆಸಕ್ತವಾಗಿದೆ. ಮನೋಬುದ್ಧಿ ಅಹಂಕಾರ ಎಲ್ಲ ನಿನ್ನಲ್ಲಿ ಆಸಕ್ತವಾಗಿದೆ. ಅದು ಗಟ್ಟಿಮುಟ್ಟಾಗಿ ನಿನ್ನಲ್ಲಿ ಅವರು ಗಟ್ಟಿಯಾಗಿ ಆಸಕ್ತಿಯನ್ನು ಇಟ್ಟಿದ್ದಾರೆ. ಅಂಥವ್ರಿಗೆ ನೀನು ಮಾಡ್ತಿ? ತ್ವಯಾ ಅಭಿಗುಪ್ತ, ನೀನು ಅವ್ರ ಸಂಪೂರ್ಣ ರಕ್ಷಣೆಯನ್ನು ಕೊಡ್ತಿ. ನಿನ್ನ ರಕ್ಷಣೆಯಲ್ಲಿ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋಪಾರ್ಶ್ವರಾಸ್ತಾಂ ಅಂತಕ್ಕಂಥ ನಿನ್ನ ರಕ್ಷಣೆಯಿಂದ ಸಂರಕ್ಷಿತರಾಗಿ ವಿನಾಯಕ ಅನೇಕ ಮೂರ್ಧಸು ವಿಘ್ನಗಳು, ವಿನಾಯಕ ಅಂತಿಕೊಂಡಂಥ ವಿಘ್ನಗಳು, ಅಂತಹ ಅನೇಕ ನೂರಾರು ವಿಘ್ನಗಳು, ಆದರೆ ನಿನ್ನ ಅನುಗ್ರಹ ರೂಪದಿಂದ ಅದರ ಮೇಲೆ ಕಾಲಿಟ್ಟು ಆ ವಿಘ್ನಗಳನ್ನು ತುಳಿದು ನಿರ್ಭಯ ವಿಚರಂತಿ, ನಿರ್ಭಯರಾಗಿ ನಿನ್ನ ಕಡೆಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸತತವಾಗಿ ಊರ್ಧ್ವಗತಿಯನ್ನು ಹೊಂದುತ್ತಾ ನಿನ್ನ ಹತ್ರ ಬರ್ತಾರೆ, ನಿನ್ನ ಆಶ್ರಯಕ್ಕೆ ಬರ್ತಾರೆ. ಆದ್ದರಿಂದಾಗಿ ಭಗವಂತನನ್ನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಗೆ, ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿಗೆ, ಭಗವಂತನನ್ನು ಸರ್ವೋತ್ತಮ ಸರ್ವಶ್ರೇಷ್ಠ ಅಂತ ತಿಳ್ಕೊಂಡಂಥೇಳಿ ನಂಬಿರ್ತಕ್ಕಂಥ ವ್ಯಕ್ತಿಗೆ, ತಾರತಮ್ಯಾನುಸಾರ ಉಳಿದ ದೇವತೆಗಳಲ್ಲಿ ಆಧಾರ ಇರತಕ್ಕಂಥ ವ್ಯಕ್ತಿಗೆ ಬಂದ ವಿಘ್ನಗಳು ನಿವಾರಣೆ ಆಗ್ತವೆ. ಅವರು ಎಂದಿಗೂ ಭ್ರಷ್ಟರಾಗಿ ಬೀಳೋದಿಲ್ಲ. ಅವರ ಸಾಧನೆ ಮುಂದಿನ ಜನ್ಮಕ್ಕೂ ಅದರ ಮುಂದಿನ ಜನ್ಮಕ್ಕೂ ಕಂಟಿನ್ಯೂ ಆಗ್ತಾ ಇರ್ತದೆ. ಯಾಕೆ? ಪರಮಾತ್ಮ ಅವರಿಗೆ ತನ್ನ ರಕ್ಷಣೆ ಕವಚ ಕೊಟ್ಟಿರ್ತಾನೆ, ಕೆಳಗೆ ಬೀಳಲಿಕ್ಕೆ ಬಿಡೋದಿಲ್ಲ. ಇಂತಹ ಜನರ ಉದ್ಧಾರಕ್ಕಾಗಿ ಪರಮಾತ್ಮ ಅವತಾರಗಳನ್ನು ತೆಗೆದುಕೊಳ್ತಾನೆ. ಅವತಾರದ ರಹಸ್ಯವನ್ನು ಬಹಳ ಮನನವಾಗುವಂತೆ ಅತ್ಯಂತ ಸೂಕ್ಷ್ಮವಾದ ರೀತಿಯಲ್ಲಿ ಭಾಗವತಕಾರರು ಪರಮಾತ್ಮನು ಅವತಾರ ಅಂದರೆ ಏನು, ಯಾರ ಮುಖಾಂತರ ನಮಗೆ ಜ್ಞಾನಾದಿಗಳನ್ನು ಕೊಡ್ತಾನೆ, ಯಾರಿಲ್ಲದೆ ನಾವು ಜ್ಞಾನಾದಿಗಳನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಹತ್ವಪೂರ್ಣ ವಿಚಾರಗಳನ್ನು ಮುಂದಿನ ಶ್ಲೋಕದಿಂದ ನಾವು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಇವತ್ತಿನವರೆಗೂ ಗರ್ಭಸ್ತುತಿಯ 8 ಶ್ಲೋಕಗಳಾಗಿವೆ. ಇನ್ನೂ 7-8 ಶ್ಲೋಕಗಳಿವೆ. ನಾಳಿನ ದಿವಸ ಅವುಗಳನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಮತ್ತೊಮ್ಮೆ ನಾನು ಹೇಳಿದಂತೆ ಜ್ಞಾನ ಸತ್ರದ 2 ದಿವಸ ಇವತ್ತು ಮುಗಿದಿದೆ. ಸತ್ಯಧ್ಯಾನ ವಿದ್ಯಾಪೀಠ, ನಮ್ಮ ಆನಂದ್ ವಿಹಾರ್ ವಿದ್ಯಾಲಯ ಸರ್ವಜ್ಞ ವಿದ್ಯಾಪೀಠ ಹಾಗೂ ಜೋರಾಪುರ ಬಂಧುಗಳು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಜ್ಞಾನ ಸತ್ರದಲ್ಲಿ ಇಂದು 3ನೇ ದಿನ. ಇವತ್ತು ಸಾಯಂಕಾಲ 6:30ರಿಂದ 8 ಗಂಟೆವರೆಗೂ ಉಪಕುಲಪತಿಗಳು, ವಿದ್ಯಾಶ್ರಮಾಚಾರ್ಯರ ಸುಪುತ್ರರು
ಸುಧಾಮಂಗಳಾದಿಗಳನ್ನು ತಾವು ಮಾಡೋದಲ್ಲದೆ ವಿದ್ಯಾರ್ಥಿಗಳಿಂದ ಮಾಡಿಸಿರ್ತಕ್ಕಂಥ ಮಹಾನ್ ವಿದ್ವಾಂಸರು. ಅವರು ಇವತ್ತಿನ ದಿವಸ ರುಕ್ಮಿಣೀಶ್ ವಿಜಯದ ಮೇಲೆ ಪ್ರವಚನ ಇದೆ ಸಾಯಂಕಾಲ. ಎಲ್ಲರೂ ತಪ್ಪದೆ ಕೇಳಿ. ನಾವು ಕೇಳಿ ನೀವು ಕೇಳೋಣ, ನಾವು ಕೇಳೋಣ ನೀವು ಕೇಳಿ. ಆ ಪರಮಾತ್ಮನ ಮಹಿಮೆಯಿಂದ ಸಂತೋಷ ಪಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಕೃಷ್ಣಾರ್ಪಣ.